ಸಮಸ್ತ ಕರ್ನಾಟಕ ನಾಡಿನ ಸ್ಪರ್ಧಾತ್ಮಕ ಪರೀಕ್ಷೆ ಓದುವ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದಾಗ, ಪ್ರಬಂಧ ಸಿದ್ಧಾಂತ ಬುಕ್ಸು ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ. ನಿಮಗೆ ಗೊತ್ತಿರಬೇಕು, ಕರ್ನಾಟಕ ನಾಡಿನ ಮೂಲೆ ಮೂಲೆಗಳಲ್ಲಿ ಹಬ್ಬಿರುವಂಥ ಒಂದು ಪುಸ್ತಕ, ಅತಿ ಕಡಿಮೆ ದಿನಗಳಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಆದಂಥ ಒಂದು ಪುಸ್ತಕ ಕೂಡ ಹೇಳ್ಬೋದು. ಇದು ಹೆಮ್ಮೆಯ ವಿಷಯ. ಏನಪ್ಪಾ ಅಂತಂದಾಗ, ಕಿಟ್ಟಿ ಕಾಂಪಿಟೇಟಿವ್ ಸಿದ್ಧಾಂತ ಅವರು ಕಿಟ್ಟಿ ಸರ್ ಅವರು ಒಂದು ಪ್ರಬಂಧ ಸಿದ್ಧಾಂತ ಅಂತ ಒಂದು ಅದ್ಭುತ ಆದಂಥ ಒಂದು ಬುಕ್ಸ್ ಬರೆದಿದ್ದಾರೆ. ಏನು ಈ ಬುಕ್ಸ್ ಸ್ಪೆಷಲ್ ಏನು, ಯಾವ ಉದ್ದೇಶಕ್ಕೆ ಬರೆದ್ರು, ಏನು ಸ್ಟ್ರಾಟಜಿ ಇದೆ, ಈ ಮುನ್ನಡೆ ಯಾರು ಕೊಟ್ಟಿದ್ದಾರೆ, ಮತ್ತು ಈ ಮುಂದೆ ಬರುವ PSI ಎಕ್ಸಾಮಿಗೆ ಯಾವ ಥರ ಇಂಪಾರ್ಟೆಂಟ್ ಟಾಪಿಕ್ ಕೊಟ್ಟಿದ್ದಾರೆ. ಸುಮಾರು 150ಕ್ಕಿಂತ ಹೆಚ್ಚು ಪ್ರಬಂಧಗಳು ಮಂಡನೆ ಮಾಡಿದ್ದಾರೆ. ಸುಮಾರು 600 ಪೇಜ್ ಇದೆ. ಅದರಲ್ಲಿ ಸ್ಪೆಷಲ್ವಾಗಿ ಈ ಬುಕ್ಸ್ ವಿಶೇಷತೆಗಳು ಏನಿರ್ಬೋದು, ಆಮೇಲೆ ಯಾವ ಉದ್ದೇಶಕ್ಕೆ ಬರೆದಿದ್ದಾರೆ, ಏನು ಸ್ಟ್ರಾಟಜಿ ಇದೆ, ಮತ್ತು ಯಾವ ಥರ ಒಬ್ಬ ನಾರ್ಮಲ್ ಆಗಿ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆ ಕ್ಲಾಸ್ ತಗೊಳ್ಳೋಂಥ ಒಬ್ಬ ಹುಡುಗ ಇದ್ದರೂ ಕೂಡ ಕರ್ನಾಟಕ ನಾಡಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಂತು ಓದಿದ್ರು ಕೂಡ ಆ ಒಂದು ಒಬ್ಬ ನಾರ್ಮಲ್ BA ಓದೋ ಹುಡುಗರು ಕೂಡ ಅರ್ಥ ಆದಂಗೆ ಅಗ್ದಿ ಸರಳವಾದ ಒಂದು ಲ್ಯಾಂಗ್ವೇಜಲ್ಲಿ ಅವನು BA ಓದಿರಲಿ, BE ಓದಿರಲಿ, ಅದರ್ಸ್ ಯಾವುದೇ ಎಕ್ಸಾಮಿಗೆ ಕನ್ನಡ ಮೀಡಿಯಮಲ್ಲಿ ಅವನು ಪ್ರಬಂಧ ಏನಾದರೂ ಬರಿಬೇಕಾದ್ರೆ ಸಂಪೂರ್ಣವಾಗಿ ಒಂದು ಬುಕ್ಸ್ ಮಾರ್ಕೆಟಿಗೆ ಬಂದಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂತಂದಾಗ, ಒಂದದ್ದು ಪ್ರಬಂಧ ಸಿದ್ಧಾಂತ ಸಂಬಂಧಪಟ್ಟಂತೆ ಬುಕ್ಸ್ ಇದೆ. ಕಿಟ್ಟಿ ಸರ್ ಅವರು ಬರೆದಿದ್ದಾರೆ. ನೋಡಿ, ಸುಮಾರು 5,000+ ಅಸ್ಪೆರೆಂಟ್ಸ್ಗಳಿಗೆ ಅವ್ರು ಮೆಂಟರ್ಶಿಪ್ ಕೊಟ್ಟಿದ್ದಾರೆ. ಅಲ್ಲೇ ಗೊತ್ತಾಗಬೇಕು, ಸುಮಾರು 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವ್ರು ಮೆಂಟರ್ಶಿಪ್ ಕೊಟ್ಟು ಕರ್ನಾಟಕದ ನಾಡಿನಲ್ಲಿ ಇದೇ ಮೊನ್ನೆ 545 ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಗೋದಂತ ಅವ್ರ ಸ್ಟೂಡೆಂಟ್ ಕೂಡ ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿರಬಹುದು. ಹಾಗಾಗಿ ಹಲವಾರು ಜನರಿಗೆ ಅವರು ಸುಮಾರು 3-4 ವರ್ಷಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮೆಂಟರ್ಶಿಪ್ ಕೊಡೋದ್ರಿಂದ ಒಳ್ಳೆ ಬುಕ್ಸ್ಗಳು ಬರೆದಿದ್ದಾರೆ. ಅದ್ರ ಸ್ಪೆಷಲ್ ಏನಂತ ಒಂದೊಂದವಾಗಿ ನೋಡ್ಕೊಳ್ಳೋಣ. ಹಾಗಾಗಿ ಈ ಒಂದು ಪ್ರಬಂಧಕ್ಕೆ ನಮ್ಮ ಡೆಪ್ಯೂಟಿ ಕಮಿಷನರ್ ಸರ್ ಆದರಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ಮ ಶಂಕರಾನಂದ ಬನಶಂಕರಿ ಸರ್ ಅವರು ಒಂದು ಮುನ್ನುಡಿ ಬರೆದು ಕೊಟ್ಟಿದ್ದಾರೆ. ನಾನು ಅವರು ಶಿಷ್ಯ, ಹಾಗಾಗಿ ಅವರು KS ಆಫೀಸರು. ಮತ್ತು ಅಷ್ಟೇ ಅಲ್ಲ, ಅವರು PSI ಫಸ್ಟ್ ಪೇಪರ್ ಆಗಿರಲಿ, KS ಪ್ರಬಂಧಗಾಗಿರ್ಬೋದು, ಅಥವಾ UPSCಗಾಗಿರ್ಬೋದು, ಮುಂತಾದ ಎಕ್ಸಾಮ್ಗಳಿಗೆ ಪ್ರಬಂಧ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಕೊಟ್ಟು ತುಂಬ ಅದ್ಭುತ ಆದಂಥ ಪ್ರಬಂಧಗಳು ಅವರು ಯೂಟ್ಯೂಬಲ್ಲಿ ಕ್ಲಾಸಲ್ಲಿ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೋದು. ಅವರು ಮುನ್ನಡೆ ಬರೆದು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾಗಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಪ್ರಬಂಧ ಸಿದ್ಧಾಂತಕ್ಕೆ ಏನಿದೆ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣ. ನಿಮ್ಗೆ ಗೊತ್ತಿರಬೇಕು, ಅರ್ಪಣೆ ಏನಪ್ಪ ಅಂದ್ರೆ ಶ್ರೀ ಮಧುಕೂರ್, ನಮ್ಮ ಶೆಟ್ಟಿ IPS ಅಧಿಕಾರಿ ಮಧುಕೂರ್ ಸರ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅರ್ಪಣೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯದು. ಒಂದೇದು ಏನಪ್ಪಾ ಅಂತಂದಾಗ, ನೋಡಿ, ಈ ಒಂದು ಪ್ರಬಂಧದ ವಿಶೇಷತೆಗಳು ಏನು, ಚಾಪ್ಟರ್ ವೈಸ್ ನೋಡಿದಾಗ ಯಾವ ಒಂದು ಪ್ರಬಂಧ, ಈ ಪ್ರಬಂಧಕ್ಕೆ ಏನು ಸ್ಟ್ರಾಟಜಿ, ಹೊಸ ಮಾರ್ಕೆಟಲ್ಲಿರುವ ಸಾವಿರಾರು ಬುಕ್ಸ್ಗಳಿದ್ದಾವೆ. ಸಾವಿರಾರು ಬುಕ್ಸಲ್ಲಿ ಒಂದು ಪ್ರಬಂಧ ಸಿದ್ಧಾಂತ ಬುಕ್ಸ್ ಯಾಕೆ ಇಂಪಾರ್ಟೆಂಟು, ಮುಂದೆ ಬರುವ 600 PSIಗೆ ಇದು ಸ್ಪೆಷಲ್ ಏನು. ಈಗ ಸದ್ಯದಲ್ಲಿ 600 ಪುಟಗಳ ಅಷ್ಟು ಅದ್ಭುತ ಅಂತ ಒಂದು ಬುಕ್ಸ್ ಇದೆ. ಇದು ಈ ಬುಕ್ಸ್ ಅಲ್ಲಿ ಸ್ಪೆಷಲ್ ವಾಗಿ ಏನಿದೆ ಅಂತ ಹಂತವಾಗಿ ನೋಡೋಣ. ಒಂದೇದು ಏನಪ್ಪಾ ಅಂದ್ರ, ನೋಡಿ, ಈ ಪ್ರಬಂಧ ಪುಸ್ತಕ ಉದ್ದೇಶವೇನಿತ್ತು, ಆಮೇಲೆ ಪ್ರಬಂಧದ ರಚನೆ ಪೂರ್ವ ಸಿದ್ಧತೆ, ಯಾವ ತರ ಅವರು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅಲ್ಲೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮತ್ತು ಹಿಂದೆ ನಡೆದಂತ ಪರೀಕ್ಷೆಗಳಿಗೆ ಪ್ರಬಂಧ ಪ್ರಶ್ನೆ ಪತ್ರಿಕೆ ಪ್ರಬಂಧ, ಅದು UPSC ಮುಖ್ಯ ಪರೀಕ್ಷೆ ಆಗಿರ್ಬೋದು, ಆಮೇಲೆ KS ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, RSI ಆಗಿರ್ಬೋದು, ESI ಆಗಿರ್ಬೋದು, KSRP ಆಗಿರ್ಬೋದು, ಹೀಗೆ ಮುಂತಾದ ಎಲ್ಲ ಎಕ್ಸಾಮಿಗೆ ಹಿಂದೆ ಏನು ನಡೆದಿದ್ದಾರಲ್ಲ ಮಾಡಲ್ ಎಕ್ಸಾಮು, ಹಿಂದೆ ನಡೆದಂಥ ಹಳೆಯ ಕ್ವಶನ್ ಪೇಪರ್ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದಾರೆ. ಅದು UPSC ಹಿಡಿದು ಕೂಡ ಎಲ್ಲ ಎಕ್ಸಾಮಿಗೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಉತ್ತರ ಪತ್ರಿಕೆಗಳು, ಈಗಿನ ಹುಡುಗರು ಕ್ಯಾಂಡಿಡೇಟ್ ಸಿಗ್ನೇಚರ್ RTI ಪ್ರತಿಗಳು, ಅಂದ್ರೆ ಈಗ ಆಲ್ರೆಡಿ ಸಬ್ ಇನ್ಸ್ಪೆಕ್ಟರ್ ಆದವರು, KS ಆದವರು, ಅವರು RTI ಪ್ರತಿಗಳು ಕೂಡ ಕೊಟ್ಟಿದ್ದಾರೆ. RTI ಅವರು ಪತ್ರಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಅವ್ರದ್ದು
ಅವ್ರು ಯಾವ ತರ ಬರೆದಿದ್ದಾರೆ, ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಮತ್ತು ಯಾವ ತರ ಬರೀಬೇಕು ಅಂತ ಕೇಳಿ ಈಗ ಯಶಸ್ವಿ ಅಭ್ಯರ್ಥಿಗಳ ಮಾದರಿ ಅಂತ ಕೇಳಿ ಕೊಟ್ಟಿದಾರಲ್ಲ. ಈಗ ಇವರೆಲ್ಲ ಕಿಟಿಸರ್ ಸ್ಟೂಡೆಂಟ್ಸ್, ಅವರು UPSC ಪ್ರಬಂಧ, KS PSI RSI ESI ಈಗೇನು ಪ್ರಬಂಧ ಇದಾರಲ್ಲ, ಇವರು ಕಿಟಿಸರ್ ಕೈಯಲ್ಲಿ ಕಲ್ತಾರ. ಅವ್ರು ಮಾದರಿ ಉತ್ತರ ಪತ್ರಿಕೆ ಕೂಡ ಕೊಟ್ಟಿದ್ದಾರೆ. ಸೊ ಈ ತರ ಬರೀಬೇಕು ಹಂತವಾಗಿ. ಸೊ ಇದು ಕೂಡ ಕೊಟ್ಟಿದ್ದಾರೆ. ಸೊ ಆಮೇಲೆ RTI ಕಾಪಿ ಕೂಡ ನೋಡ್ಕೋಬಹುದು, ಎರಡೂ ಕೂಡ ಸ್ಪೆಷಲ್ ವಾಗಿ. ಆಮೇಲೆ ಏನಪ್ಪಾ ಅಂತಂದ್ರ ಇಲ್ಲಿ ವಿಷಯಾಧಾರಿತ ಪ್ರಮುಖ ಮಾದರಿ ಪ್ರಬಂಧಗಳು. ಹೌದಾ, ಏನು ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಗೊತ್ತಿರಬಹುದು. ಇಲ್ಲಿ ಇಂಪಾರ್ಟೆಂಟು 11 ಟಾಪಿಕ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬೇಕು ಎಷ್ಟು ಟಾಪಿಕ್ ಕೊಟ್ಟಿದ್ದಾರೆ, 11 ಟಾಪಿಕ್ ಕೊಟ್ಟಿದ್ದಾರೆ. ಸೊ 11 ಟಾಪಿಕ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಇಡೀ ಪ್ರಬಂಧವನ್ನು ಈ ಕಿಟಿ ಕಾಂಪಿಟೇಟಿವ್ ಸಿದ್ಧಾಂತ ಪ್ರಬಂಧ ಇದೆಯಲ್ಲ, ಈ ಪ್ರಬಂಧ ಮುಗಿಸಲು 11 ವಿಭಾಗದ ಇದಾವೆ. ಒಂದು ಪರಿಸರ ಸಂರಕ್ಷಣೆ ಸಂಬಂಧಪಟ್ಟಂತೆ, ಸುಸ್ಥಿರ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಬಂಧ. ಸೊ ಈ ಪ್ರಬಂಧದಲ್ಲಿ ಈ ಎಕೋಲಜಿ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಇಲ್ಲಿ ಏನ್ ರಿಲೇಟಿವ್ ಅದಲ್ಲ ಸಬ್ ಪಾಯಿಂಟ್ಸ್, ಸುಮಾರು ಒಂದು 7-8 ಪಾಯಿಂಟ್ಸ್ಗಳು, 7-8 ಪ್ರಬಂಧಗಳು, 7-8 ಟಾಪಿಕ್ಸ್ಗಳು ಕೊಟ್ಟಿದ್ದಾರೆ. ಈ 7-8 ಟಾಪಿಕ್ಸ್ಗಳು ಕೂಡ ನಾವು ಇದರಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು. ಸೊ ಒಂದು ಮೇನ್ ಟಾಪಿಕ್ಸ್ ಪರಿಸರ ಸಂಬಂಧಪಟ್ಟಂತ ಎಲ್ಲ ಒಂದು ಕಡೆ, ಜಾಗತಿಕ ತಾಪಮಾನ ಇರ್ಬೋದು, ಪಶ್ಚಿಮ ಘಟ್ಟ ಆಗಿರ್ಬೋದು, ಪರಿಸರ ಸಂರಕ್ಷಣೆ ಆಗಿರ್ಬೋದು, ಆಮೇಲೆ ಪರಿಸರ ಸಂಬಂಧಪಟ್ಟಂತ ಚಳುವಳಿ ಆಗಿರ್ಬೋದು, ಆಮೇಲೆ ಈ ಸುಸ್ಥಿರ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗಿರ್ಬೋದು. ಹೌದಾ, ಸೊ ಆಮೇಲೆ ಆರ್ಥಿಕ ಮತ್ತು ಪರಿಸರ ಸಂಬಂಧಪಟ್ಟಂತೆ ಇರಬಹುದು. ಇವೆಲ್ಲಾ ಪ್ರಬಂಧಗಳು ಒಂದೇ ಇದರಲ್ಲಿ ಬಂದಿದೆ, ಒಂದೇ ಟಾಪಿಕ್ ಅಲ್ಲಿ ಎಲ್ಲ ಒಂದು ಕಡೆ ಕೂಡಿಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಪ್ರಬಂಧವನ್ನು ಬರೀಬೇಕಾದ್ರೆ ನಮ್ಮ ಮೂಲಭೂತವಾಗಿ ನಮಗೆ 75% ಎಲ್ಲ ಒಂದೇ ಇರುತ್ತೆ. ಆದ್ರೆ ವ್ಯತ್ಯಾಸಗಳು ಏನ್ ಟಾಪಿಕ್ ಕೇಳಿದಾನೆ ಆ ಟಾಪಿಕ್ ಸಂಬಂಧಪಟ್ಟಂತೆ ಚೇಂಜಸ್ ಮಾಡಬೇಕಾಗತ್ತೆ. ಆ ಚೇಂಜಸ್ ಅನ್ನು ಸಮಗ್ರವಾಗಿ ಕೊಟ್ಟಿದ್ದಾರೆ. ಒಂದದ್ದು. ಎರಡನೇದು ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಸೋಷಿಯಲ್ ಏನೇನು ಇಶ್ಯೂಸ್ ಇದೆಯಲ್ಲ, ಈ ಸಾಮಾಜಿಕವಾಗಿ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸಾಮಾಜಿಕ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಅದು ನಮ್ಮ ಮಹಿಳೆಯರಾಗಿರ್ಬೋದು, ಆಮೇಲೆ ಭ್ರಷ್ಟಾಚಾರ ಆಗಿರ್ಬೋದು, ಹಲವಾರು ಈ ಒಂದು ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಪಟ್ಟಂತೆ. ಅವಾಗ ವಿಜ್ಞಾನ ಅಂತಂದಾಗ ನೀವು ಬೇರೆ ಬೇರೆ ಸೈನ್ಸ್ ಒಂದು ಕಡೆ ಓದೋದು, ಟೆಕ್ನಾಲಜಿ ಒಂದು ಕಡೆ ಓದೋದು, ಎಕಾಲಜಿ ಒಂದು ಕಡೆ ಓದೋದು, ಈ ತರ ಅಲ್ಲ. ಒಂದು ವಿಷಯವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಒಂದು ಪ್ರಬಂಧ ರೆಡಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಬರುವ ಎಲ್ಲಾ ಸಬ್ ಟಾಪಿಕ್ಸ್ಗಳು ಎಲ್ಲ ಕವರ್ ಆಗಿರ್ಬೇಕು. ಈ ಇಸ್ರೋ ಒಂದ್ ಕಡೆ ಸಪ್ರೇಟ್ ಆಗಿ ಬರೆಯಂಗಿಲ್ಲ. ಹೌದಾ, DRDO ಒಂದು ಸಪ್ರೇಟ್ ಆಗಿ ಬರೆಯಂಗಿಲ್ಲ, ಚಂದ್ರಯಾನ 2 ಸಪ್ರೇಟ್ ಆಗಿ ಬರೆಯಂಗಿಲ್ಲ, ಚಂದ್ರಯಾನ 3, ಮಂಗಳಯಾನ 3, ಈ ಶುಕ್ರಯಾನ ಇವೆಲ್ಲ ಬೇರೆ ಬೇರೆ ಬರ್ಕೊಳ್ಳೋಕ್ಕಿಂತ ಅವೇ ಹಂಗಂತಂದ್ರೆ 100 ಪ್ರಬಂಧ ಟಾಪಿಕ್ ಆಗುತ್ತೆ. ಸೊ ಇದರಲ್ಲಿ ಸರ್ ಏನ್ ಮಾಡಿದಾರೆ ಅಂದ್ರೆ, ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅದ್ಭುತ ಅಂತ ಪ್ರಬಂಧ. ಅದರಲ್ಲಿ ಸುಮಾರು ಒಂದು 10 ಟಾಪಿಕ್ಸ್ಗಳು ಇದಾವೆ. 10 ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇದಾವೆ. ಇದರಲ್ಲಿ 10 ಟಾಪಿಕ್ಸ್ಗಳು ಅದಾವೆ. ಈ 10 ಟಾಪಿಕ್ಸ್ಗಳು ಸಂಪೂರ್ಣವಾಗಿ ಇದರಲ್ಲಿ ಇದೆ. ಸುಮಾರು 150 ಪ್ರಬಂಧ ಇದೆ, ಸುಮ್ಮನೆ ಅಲ್ಲ, 150 ಪ್ರಬಂಧ ಇದೆ. ಮೇನ್ 11 ಟಾಪಿಕ್ಸ್ಗಳಲ್ಲಿ ಆ ಟಾಪಿಕ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಬಂಧಗಳು ಅದರಲ್ಲಿ ಕೊಟ್ಟಿದ್ದಾರೆ. 150ಕ್ಕಿಂತ ಹೆಚ್ಚು ಪ್ರಬಂಧಗಳು ಒಳಗೊಂಡಂತ ಅದ್ಭುತ ಅಂತ ಬುಕ್ಸ್ ಇದೆ. ಎರಡನೇದು ಏನಪ್ಪಾ ಅಂದ್ರ ಭಾರತ ಸಂವಿಧಾನ, ಆಡಳಿತ ಮತ್ತು ರಾಜಕೀಯ ಸಂಬಂಧಪಟ್ಟಂತೆ ಪ್ರಬಂಧ. ಸೊ ನೋಡಿ, ಭಾರತ ಸಂವಿಧಾನ, ಆಡಳಿತ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ನೋಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಕೇಳಿ ಮತ್ತು ಪೌರತ್ವ ತಿದ್ದುಪಡಿ ಬಗ್ಗೆ ಪ್ರಬಂಧ ಬರ್ಬೋದು. ಆಮೇಲೆ ಈ ನಮ್ಮ ಪೂರ್ವ ಪೀಠಿಕೆ ಬಗ್ಗೆ ಪ್ರಬಂಧ ಬರ್ಬೋದು. ಆಮೇಲೆ ಹಲವಾರು ಆಡಳಿತ ಬಗ್ಗೆ ಕೇಳಿದ್ದಾರೆ, ನ್ಯಾಯಾಂಗ ಕಾರ್ಯಾಂಗದ ಬಗ್ಗೆ ಕೇಳಿದ್ದಾರೆ, ಗವರ್ನರ್ ಬಗ್ಗೆ ಕೇಳಿದ್ದಾರೆ. ಸೊ ಹೀಗೆ ಸಂವಿಧಾನ ಸಂಬಂಧಪಟ್ಟಂತೆ 108 ನೋಡಿ, ಒಂದು ದೇಶ ಒಂದು ಚುನಾವಣೆ ಬರ್ಬೋದು. ಹೌದಾ, ಒಂದು ದೇಶ ಒಂದು ಚುನಾವಣೆ ಬರ್ಬೋದು. ಹೀಗೆ ಹಲವಾರು ಪ್ರಬಂಧಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬ್ಯಾಂಕ್ ಬಂದಿದ್ದಾರೆ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈಗಳ ಪ್ರಬಂಧಗಳು ಬರುವುದರಿಂದ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಅತ್ಯಂತ ಈಸಿಯಾಗಿ ಸರ್ ಏನ್ ಮಾಡಿದೆ, ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ಏನ್ ಪ್ರಬಂಧಗಳು ಇದಾವೆ ಎಲ್ಲ ಒಂದು ಕಡೆ ತಂದು ಇಟ್ಟಿದ್ದಾರೆ. ಸರಿಯಾಗಿ ನೋಡ್ಕೊಳ್ಳಿ. ಇದರ ಒಂದು ಬುಕ್ಸ್ ಇದ್ರೆ ಸಾಕು. ಆಲ್ ಎಕ್ಸಾಮ್ UPSC KPSC ನೀವೆಲ್ಲ ಬೇರೆ ಯಾವ ನಮ್ಮ KE ಕರೆದಂತ ಯಾವುದೇ ರಿಕ್ವೈರ್ಮೆಂಟ್ ಕೂಡ ರೆಡಿ. ಸೊ ಅಂತ ಅದ್ಭುತ ಅಂತ ಒಂದು ಬುಕ್ಸ್ ಇದೆ, ಗೊತ್ತಿರಬೇಕು. ಎರಡನೇದು ಏನಪ್ಪಾ ಅಂದ್ರ ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಎಕನಾಮಿಕ್ ಸಂಬಂಧಪಟ್ಟಂತೆ, ಇಲ್ಲಿ ಡೆವಲಪ್ಮೆಂಟ್ ಎಕನಾಮಿಕ್ ಸಂಬಂಧಪಟ್ಟಂತೆ ಏನಿದೆ ಟೋಟಲ್ಗಳು ಕೊಟ್ಟಿರ್ತಾರೆ. ಇದರಲ್ಲಿ ಸುಮಾರು ಒಂದು 10 ಟಾಪಿಕ್ಸ್ಗಳು ಇದಾವೆ, ಗೊತ್ತಿರಬೇಕು. ಇದರಲ್ಲಿ 10 ಟಾಪಿಕ್ಸ್ಗಳು. ಮತ್ತೆ ನೆಕ್ಸ್ಟ್ ರಾಜ್ಯ ಮತ್ತು ಪ್ರಾದೇಶಿಕ ವಿಷಯಗಳ ಸಂಬಂಧಪಟ್ಟ ಸ್ಟೇಟ್ ಇಶ್ಯೂಸ್ ಬಗ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಒಂದು 10-15 ಟಾಪಿಕ್ಸ್ಗಳು ಇದಾವೆ. ಇದರಲ್ಲಿ ಒಂದು 10-15 ಟಾಪಿಕ್ಸ್ಗಳು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ ಒಂದ್ಸಾರಿ. ನೆಕ್ಸ್ಟ್ ಏನಪ್ಪ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು. ನೋಡಿ,
ನಿಮ್ದೆಲ್ಲರಿಗೂ ಗೊತ್ತಿರಬೇಕು, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಫೋಕಸ್ ಮಾಡಿದ್ದಾರೆ. ಸುಮಾರು 3-4 ವರ್ಷ ಓದಿ 3-4 ವರ್ಷದ ಸಂಪೂರ್ಣವಾಗಿ ಕರೆಂಟ್ ಅಫೇರ್ಸ್ ತಿಳ್ಕೊಂಡು ಅದರಲ್ಲಿ ಮುಂದೆ ಬರುವ PSI ಎಕ್ಸಾಮಿಗಷ್ಟೇ ಅಲ್ಲ, KAS UPSC ಹಲವಾರು ಎಕ್ಸಾಮಿಗೆ ಅವೆಲ್ಲದಕ್ಕೆ ಅನುಕೂಲ ಆಗಲಿ ಅಂತ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಬಂಧ ಕೂಡ ಕೊಟ್ಟಿದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಬಂಧ ಎಷ್ಟಿದೆ ಸರ್ ಅಂತಂದ್ರೆ 15ಕ್ಕಿಂತ ಹೆಚ್ಚು ಪ್ರಬಂಧಗಳಿದಾವೆ. 15ಕ್ಕಿಂತ ಹೆಚ್ಚು ಪ್ರಬಂಧಗಳಿದಾವೆ. ಅವು ಒಂದು ಬುಕ್ಸ್ ಆಲ್ ಎಕ್ಸಾಮಿಗೆ ಓಕೆ ರೆಡಿ. ನೆಕ್ಸ್ಟ್ ಏನಪ್ಪಾ ಅಂದಾಗ ನೋಡಿ, ತತ್ವಶಾಸ್ತ್ರ ಮತ್ತು ನೈತಿಕತೆ ಸಂಬಂಧಪಟ್ಟಂತೆ ಫಿಲಾಸಫಿ ಬಗ್ಗೆ ಕೇಳಿದ್ದಾರೆ, ಎಥಿಕ್ಸ್ ಬಗ್ಗೆ ಕೇಳ್ತಾರೆ, ನೇರವಾಗಿ ಎಥಿಕ್ಸ್ ಬಗ್ಗೆ, ನೈತಿಕತೆ ಬಗ್ಗೆ ಬಹಳ ಪ್ರಬಂಧ ಬಂದ್ಬಿಡುತ್ತೆ. ಹುಡುಗರಿಗೆ ಬರೆಯಕ್ಕಾಗಲ್ಲ ಕಣ್ರಿ, ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಎಥಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ನೈತಿಕತೆ ಸುಮಾರು 7-8 ಪ್ರಬಂಧಗಳು ಇದಾವೆ. ಯಾವ ತರ ಬರೀಬೇಕು ಎಲ್ಲ ಕೊಟ್ಟಿದ್ದಾನೆ. ಸೊ ಆಮೇಲೆ ನೋಡಿ, ಹಿಂದಿನ ಪರೀಕ್ಷೆಗಳಿಗೆ ಕೇಳಿರೋ ಪ್ರಬಂಧಗಳು, ಹಿಂದಿನ ಪರೀಕ್ಷೆಗಳಿಗೆ ಯಾವ್ಯಾವ ಕೇಳಿದ್ದಾರೆ, ಹಿಂದಿನಂತ UPSC KPSC KE ಹಲವಾರು ಎಕ್ಸಾಮ್ಗಳಿಗೆ ಈ ಪ್ರಬಂಧಗಳು ಕೇಳಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ಪ್ರಬಂಧಗಳು. ಸೊ ಓಕೆ, ಇವೆಲ್ಲ ಸೇರಿ 11 ಭಾಗಗಳು ಮಾಡಿದ್ದಾರೆ. ಈ 11 ಭಾಗ, ಪ್ರತಿ ಒಂದು ಭಾಗಕ್ಕೆ 10ರಿಂದ 15 ಪ್ರಬಂಧಗಳಿದಾವೆ. 150ಕ್ಕಿಂತ ಹೆಚ್ಚು ಪ್ರಬಂಧಗಳು ಒಳಗೊಂಡಿರುವ ಪುಸ್ತಕ ಇದೆ. 150ಕ್ಕಿಂತ ಹೆಚ್ಚು ಪ್ರಬಂಧ ಒಳಗೊಂಡಿರೋ ಪುಸ್ತಕ ಇದೆ. ಅದ್ಭುತ ಆದಂತ ಪುಸ್ತಕ, ನೋಡಿ ತಗೊಳ್ಳಿ, ಅದ್ಭುತ ಅಂತ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಏನೇನಿದೆ. ಸೊ ಈ ಬುಕ್ಸಿನ ಸ್ಪೆಷಲ್ ಏನು ನೀವು ಅನ್ಕೋಬಹುದು. ಯಾಕೆ ತಗೋಬಹುದು ನೋಡಿ, ಪ್ರಬಂಧ ರಚನೆಗೆ ಪೂರ್ವ ಸಿದ್ಧತೆ. ಪ್ರಬಂಧ ರಚನೆಗೆ ಯಾವ ತರ ಪೂರ್ವ ಸಿದ್ಧತೆ ಬೇಕು ಹೇಳಿದ್ದಾರೆ. ವಿವಿಧ ಪರೀಕ್ಷೆಗಳಲ್ಲಿ ಪ್ರಬಂಧ ಪತ್ರಿಕೆ ವಿವರ ಕೊಟ್ಟಿದ್ದಾರೆ. ಅದರಲ್ಲಿ ಪತ್ರಿಕೆ ಪಠ್ಯಕ್ರಮ ಕೊಟ್ಟಿದ್ದಾರೆ. ಸೊ ನೋಡಿ ಚಂದ್ರ ಸಮಿತಿ ಶಿಫಾರಸು ಏನು ಕೊಟ್ಟಿದ್ದಾರೆ. ಇವೆಲ್ಲ ಇಂಪಾರ್ಟೆಂಟ್. ನೋಡಿ ಪ್ರಬಂಧ ಅಂದ್ರೆ ಏನು, ಮೂಲ ಪ್ರಬಂಧಗಳು ಏನು, ಆಕಾರಗಳು, ಯಾವ ಪುಸ್ತಕ ಓದಬೇಕು, ಯಾವ ತರ ರಚನೆ ಮಾಡಬೇಕು, ಒಂದು ಇಂಟ್ರೊಡಕ್ಷನ್ ಹಿಡಿದು ಉಪಸಂಹಾರವರೆಗೂ ಸಂಪೂರ್ಣವಾಗಿ ಸ್ಟ್ರಾಟಜಿ ಕೊಟ್ಟಿದ್ದಾರೆ. ಸುಮಾರು ಸ್ಟಾರ್ಟಿಂಗ್ 100-120 ಪೇಜ್ ವರೆಗೂ ಇಂಟ್ರೊಡಕ್ಷನ್ ಸ್ಟ್ರಾಟಜಿನೇ ಇದೆ ಪ್ರಬಂಧದಲ್ಲಿ. ಯಾಕಂತ ಸುಮ್ಮನೆ ಒಂದು ಪ್ರಬಂಧ ಟಾಪಿಕ್ ಕೊಟ್ಟು ಓದ್ರಿಪ್ಪ ಅಂತ ನಂಗಲ್ಲ. ಬಟ್ ನೀವು ಪ್ರಬಂಧವನ್ನು ತಯಾರು ಮಾಡಬೇಕು, ಪ್ರಬಂಧವನ್ನು ಕಲಿಬೇಕಾದ್ರೆ ಪ್ರಬಂಧ ಅಂದ್ರೆ ಏನು, ಯಾವ ತರ ಒಂದು ಕಲೆ, ಆ ಕಲೆ ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಗೆ ಸ್ಟ್ರಾಟಜಿ ಬೇಕು. ಅಂತ ಸ್ಟ್ರಾಟಜಿ ಕೂಡ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ. ಸೊ ನೋಡ್ಕೋಬಹುದು ನೀವು. ಹೌದಾ, ನೋಡಿ ಇಲ್ಲಿ ನೋಡಿ, ವಿವಿಧ ಪರೀಕ್ಷೆಗಳಿಗೆ ಪ್ರಬಂಧ ವಿವರಗಳು ಇವರಿದೆ. ನೋಡಿ UPSC ಮೇನ್ಸಿಗೆ ಇರ್ಬೋದು, KPSC ಇರ್ಬೋದು, ಆಮೇಲೆ ಮತ್ತು RSI ESI ಸಿವಿಲ್ PSI ವರ್ಲೆಸ್ ಫಿಂಗರ್ಸ್ ಎಲ್ಲ ಎಕ್ಸಾಮ್, ESI ಆಮೇಲೆ ಅದರ್ಸ್ ಎಕ್ಸಾಮ್, ಎಲ್ಲ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಇದೆ ರೀ. ಎಲ್ಲ ಎಕ್ಸಾಮ್ ಅಳಿ ಯಾವಾಗ ಸ್ಪರ್ಧಾತ್ಮಕ ಪರೀಕ್ಷೆ ಆಯಿತು ಅಲ್ಲಿದ್ದು ಇಲ್ಲಿವರೆಗೂ 2025 ಏನೇನು ಎಕ್ಸಾಮ್ ಆಗಿದ್ವು, ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಏನೇನು ಎಕ್ಸಾಮ್ ಆಗಿದ್ವು ಅವೆಲ್ಲ ಕೂಡ ಕ್ವಶನ್ ಪೇಪರ್ ಇದರಲ್ಲಿ ಕ್ವಶನ್ ಪೇಪರ್ ಇದೆ. ಆ ಕ್ವಶನ್ ಪೇಪರ್ ಮುಂದಿಟ್ಟು ತಯಾರಿ ಮಾಡಿದೀವಿ. ಮುಂದೆ ಯಾವ ತರ ಕ್ವಶನ್ ಪೇಪರ್ ಬರುತ್ತೆ ಅದರ ಆಧಾರದ ಮ್ಯಾಗ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನಿಮ್ಗೆ ಗೊತ್ತಿರ್ಬೇಕು, ಇದರ ಪಠ್ಯಕ್ರಮ ಸಿಲೆಬಸ್ ಕೊಟ್ಟಿದ್ದಾರೆ. ಎಲ್ಲ ಸ್ಟ್ರಾಟಜಿ ಇವೇನಪ್ಪಾ ಅಂದ್ರ ಎಲ್ಲ ಸ್ಟ್ರಾಟಜಿ ನಿಮ್ಗೆ ಗೊತ್ತಿರ್ಬೇಕು ಎಲ್ಲ ಯಾವ ತರ. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ತಮ್ಮ ಸ್ವಂತ ಬರವಣಿಗೆ ಮುಖಾಂತರ ಕಿಟ್ಟಿ ಸರ್ ಹೇಳಿದ್ದಾರೆ ಮೈಂಡ್ ಮ್ಯಾಪ್ ಮಾಡಬೇಕು. ಯಾಕೆ ಮೈಂಡ್ ಮ್ಯಾಪ್ ಮಾಡ್ಬೇಕಂದಾಗ ನೋಡಿ, ನೀವು ಎಕ್ಸಾಮ್ಗೆ ಹೋಗ್ತೀರಾ, ಎಕ್ಸಾಮಿಗೆ ಹೋಗಿ ಬರಿಬೇಕಾದ ಸಂದರ್ಭದಲ್ಲಿ ಎಕ್ಸಾಮ್ಗೆ ಬಿಫೋರು ಸುಮಾರು ಒಂದು 50-60 ಪ್ರಬಂಧ ರೆಡಿ ಮಾಡಿರ್ತೀರಿ. 50-60 ಪ್ರಬಂಧ, ಒಂದು ಪ್ರಬಂಧ 600 ಶಬ್ದ ಮೀರಿದಂತ PSIಗೆ ಅಂತ ಬಂದಾಗ 60 ಪ್ರಬಂಧ 600 ಶಬ್ದ ಅಂದ್ರೆ ಎಷ್ಟು ಪೇಜಸ್ ಆಗ್ತಾವಲ್ರಿ. ಅವಾಗ ಏನ್ ಮಾಡ್ಬೇಕು, ಈ ತರ ಮೈಂಡ್ ಮ್ಯಾಪ್ ಮಾಡಬೇಕು. ನಾನು ಇಂಟ್ರೊಡಕ್ಷನ್ ಅಲ್ಲಿ ಏನು ಕೊಡ್ಬೇಕು, ಬಾಡಿ ಪಾರ್ಟ್ಸ್ ಅಲ್ಲಿ ಏನು ಕೊಡ್ಬೇಕು, ಉಪಸ್ವರದಲ್ಲಿ ಏನು ಕೊಡ್ಬೇಕು, ಅಲ್ಲಿ ಎಲ್ಲ ಹಂತವಾಗಿ ಕೊಡ್ಬೇಕು, ಅಲ್ಲಿ ಹೇಳಿಕೆ ಯಾವ ತರ ಕೊಡ್ಬೇಕು, ಅಲ್ಲಿ ಕೊಟೇಶನ್ ಯಾವ ತರ ಕೊಡ್ಬೇಕು, ಎಲ್ಲ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮೈಂಡ್ ಮ್ಯಾಪ್ ಮಾಡಿದ್ದಾರೆ ಸರ್. ಅದರ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು, ಅದ್ರ ಇತಿಹಾಸ ಅಂದ್ರೆ ಏನು, ಅದರ ಬ್ಯಾಕ್ ಗ್ರೌಂಡ್ ಅಂದ್ರೆ ಏನು, ಎಲ್ಲ ಹಂತವಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ಇದು ಒಂದೇ ಒಂದು ನಿಮ್ಮ ಮೈಂಡ್ ಮ್ಯಾಪ್ ಇಡೀ ಪ್ರಬಂಧಕ್ಕೆ ಬರೆಯಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಮೈಂಡ್ ಮ್ಯಾಪ್ ನಿಮ್ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಇಡೀ ಎಲ್ಲ 600 ಅಲ್ಲ, ನಿಮಗೆ 6000 ಪುಟಗಳಷ್ಟು ಬರೆಯೋ ಕೆಪಾಸಿಟಿ ಇರುತ್ತೆ. ಅಂದ್ರೆ ಇಷ್ಟೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಇರ್ಬೇಕು ಮನುಷ್ಯನಿಗೆ. ಅದಕ್ಕೆ ಇಂಥವೆಲ್ಲ ಪ್ರತಿ ಪ್ರಬಂಧ ಒಂದು ಮುಗಿದ ನಂತರ ಅವರು ಮೈಂಡ್ ಮ್ಯಾಪ್ ಕೊಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ಕೋಬಹುದು. ನೆಕ್ಸ್ಟ್ ಗೊತ್ತಿರ್ಬೇಕು ನೋಡಿ, UPSC ಕ್ಯಾಂಡಿಡೇಟ್, UPSC ಬರೆದಂತ ಕ್ಯಾಂಡಿಡೇಟು, UPSC ಅಭ್ಯರ್ಥಿಗಳ ಕೈ ಬರಹಗಳಿಂದ, ಆಮೇಲೆ PSI ಅಭ್ಯರ್ಥಿ ಕೈ ಬರಹಗಳಿಂದ, ಆಮೇಲೆ KS ಅಭ್ಯರ್ಥಿ ಕೈ ಬರಹಗಳಿಂದ, ಮತ್ತು
RSI ಅಭ್ಯರ್ಥಿ ಕೈ ಬರಹಗಳಿಂದ ಅವರು RTA ಕಾಪಿಗಳು ಮತ್ತು ಅವರು ಮಾದರಿಯ ಕಾಪಿಗಳು ಈ ತರ ಪ್ರಬಂಧವನ್ನು ಬರಿಬೇಕಂತ ಕೊಟ್ಟಿದ್ದಾರೆ. ಅವ್ರು ಎಷ್ಟು ಚಂದ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಒಂದು ಪ್ರಬಂಧ ಹೆಂಗ ಅವರು ಹಂತ ಹಂತವಾಗಿ ಒಂಥರ ಸರಪಳಿ ಮುಖಾಂತರ ಹಂತ ಹಂತವಾಗಿ ಜಕ್ಕೊಂಡು ಹೋಗಿದ್ದಾರೆ, ಯಾವ ತರ ಅಟ್ಯಾಕ್ ಮಾಡಿದ್ದಾರೆ ಆ ಪ್ರಬಂಧಕ್ಕೆ, ಯಾವ ತರ ಅವರು ಕೋಟ್ ಕೊಟ್ಟಿದ್ದಾರೆ ಎಲ್ಲ ಕೂಡ ಇಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬರೆದಿದ್ದಾರೆ, ಟಾಪರ್ಸ್ಗಳು. ಮತ್ತು ಅವರೆಲ್ಲ ಎಕ್ಸಾಮ್ಗಳಿಗೆ ಸೆಲೆಕ್ಟೆಡ್ ಆಗಿದ್ದ RTA ಕಾಪಿ ಕೂಡ ಇದೆ. ಇವೆಲ್ಲ ನೀವು ನೋಡ್ಕೋಬಹುದು, ತುಂಬಾ ಇಂಪಾರ್ಟೆಂಟ್ ಆದದ್ದು. ನೆಕ್ಸ್ಟ್ ಪ್ರಬಂಧ ರಚನಾ ವಿಧಾನ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಪೀಠಿಕೆ ಅಂದ್ರೆ ಏನು, ಪರಿಚಯ, ಮುನ್ನಡಿ, ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ನಿಮಗೆ ಬೇಕಾಗತ್ತಾ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಇಲ್ಲಿ ಇದು ಮೈಂಡ್ ಮ್ಯಾಪ್ ಇದೆ. ಸೊ ಇವೆಲ್ಲ ಗೊತ್ತಿರಬೇಕು. ಈ ಒಂದು ಪ್ರಬಂಧದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಬುಕ್ಸ್ ಇಂದು. ಆಮೇಲೆ ನೋಡಿ ಇಲ್ಲೆಲ್ಲ UPSC ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆಲ್ಲ ಟೈಮಿಂಗ್ ಕೊಟ್ಟಿದ್ದಾರೆ. ವಿವಿಧ ಪ್ರಬಂಧಗಳು ಎಷ್ಟು ಸಮಯದಲ್ಲಿ ನಿಗದಿಪಡಿಸಬೇಕು ಎಲ್ಲ ಅಲ್ಲಿ ಓದಬೇಕಲ್ಲ. 1 books ಆಲ್ ಎಕ್ಸಾಮಿಗೆ ರೆಡಿ, ಬೇರೆ ಯಾವುದು ತಲೆ ಕಟ್ಸೋಂಗಿಲ್ಲ. ಇಲ್ಲಿ ಎಲ್ಲ ಇದೆ, ಪ್ರತಿ ಒಂದು ಸ್ಟ್ರಾಟಜಿ ಇದೆ ನೋಡಿ. ಪ್ರಬಂಧ ಆಯ್ಕೆ ಮಾಡ್ಬೇಕು ಹೆಂಗೆ, ಅವರೆಲ್ಲ UPSC KPSC ಕೊಟ್ಟಿದ್ದಾರೆ, PSI ಕೊಟ್ಟಿದ್ದಾರೆ. ಎಷ್ಟು ನಿಮಿಷ ಆಯ್ಕೆ ಮಾಡಬೇಕು, ಯಾವ ತರ ಮೆದುಳಿನ ಮನೋನಕ್ಷೆ ತಗೋಬೇಕು, ಆಮೇಲೆ ಯಾವ ತರ ಪ್ರಬಂಧ ಬರವಣಿಗೆ ಬರಿಬೇಕು, ಆಮೇಲೆ ಆ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಂದು ಪಕ್ಷಿ ನೋಟ ಹೆಂಗ್ ಹಾಕೋ ಹೋಗ್ಬೇಕು, ಎಲ್ಲ ಕೂಡ ಸಮಗ್ರವಾಗಿ ಕೊಟ್ಟಿದ್ದಾರೆ. ಈ ಬುಕ್ಸ್ ಬಗ್ಗೆ ನಿಮ್ಮ ಕೈಯಲ್ಲಿದ್ದಾಗ ಗೊತ್ತಾಗತ್ತೆ. ಅದ್ಭುತ ಆದಂತ ಒಂದು ಬುಕ್ಸ್ ಇದೆ, ನೋಡ್ಬೋದು ನೀವು. ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ತುಂಬಾ ಪವರ್ಫುಲ್ ಆಗಿದೆ ಆತ್ಮೀಯರೇ, ನಿಮ್ಗೆಲ್ಲ ಗೊತ್ತಿರ್ಬೇಕು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಾರ ಪ್ರಬಂಧದ ವ್ಯಾಖ್ಯಾನಗಳು. ನೋಡಿ ಯಾವುದೇ ಒಂದು ಪ್ರಬಂಧವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು, ಯಾವುದೊಂದು ಪ್ರಬಂಧವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಆ ಪ್ರಬಂಧಕ್ಕೆ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡ್ಬೇಕಂದ್ರೆ ಆ ಪ್ರಬಂಧದಲ್ಲಿ ಏನಿದೆಯೋ ಆ ಪ್ರಬಂಧ ತಕ್ಕಂತೆ ಒಂದು ಒಳ್ಳೆಯ ನುಡಿಗಟ್ಟುಗಳು, ಒಳ್ಳೆಯ ವ್ಯಕ್ತಿಗಳು ಹೇಳಿಕೆ, ಲೇಖನಗಳು, ವಚನಗಳು, ಗಾದೆಗಳು, ಶ್ಲೋಕಗಳು, ಕತೆ ಮುಖಾಂತರ, ಸೊ ನುಡಿಗಟ್ಟು, ಇವೆಲ್ಲ ಮುಖಾಂತರ ಏನ್ ಮಾಡ್ಬೇಕು, ಪ್ರಬಂಧ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅಂತ ಪ್ರಬಂಧ ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ಪ್ರಬಂಧ ವ್ಯಾಖ್ಯಾನಗಳು, ಈ ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ, ಸರ್ ಕೊಟ್ಟಿದ್ದಾರೆ, ನೀವು ನೋಡ್ಬೇಕು. ನೋಡಿ ಈಗ ಈ ತರ ಶಿಕ್ಷಣಕ್ಕೆ ಅಂತ ಕುಳಿತು ಬಂದಿದೆ ಒಂದು ಎಜುಕೇಶನ್ ಸಂಬಂಧಪಟ್ಟಂತ ಎಲ್ಲಾ ಕೊಟೇಶನ್ ಒಂದೇ ಕಡೆ ಕೊಟ್ಬಿಟ್ಟಿದ್ದಾರೆ. ಬೇರೆ ಹುಡುಕಾಡ ಬೇಕಾಗಿಲ್ಲ, ಕೊಟೇಶನ್ ಇಲ್ಲ, ಅದು ಗೂಗಲ್ ಸರ್ಚ್ ಮಾಡಿ ಇದು ಮಾಡಿ ಎಲ್ಲ ಏನ್ ಶೀನೇ ಇಲ್ಲ. ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ನಿಮಗೆ ಸುಮಾರು ಇನ್ಫಾರ್ಮೇಶನ್ಗಳು ಕೊಟ್ಟಿದ್ದಾರೆ, ಕೊಟೇಶನ್ ಎಲ್ಲ ಕೊಟ್ಟಿದ್ದಾರೆ. ಈಗ ಅಷ್ಟೇ ಅಲ್ಲ, ಶಿಕ್ಷಣದ ಕೊಟೇಶನ್ ಆಯ್ತು, ಆಮೇಲೆ ಪ್ರಜಾಪ್ರಭುತ್ವ ಕೊಟೇಶನ್ ಆಯ್ತು, ಆಮೇಲೆ ಆತ್ಮವಿಶ್ವಾಸದ ಜೀವನ ಪಾಠ ಅಂತ ಆಯ್ತು, ಮಹಿಳೆಯರ ಕೊಟೇಶನ್ ಆಯ್ತು, ಆಮೇಲೆ ನೋಡಿ ಆಮೇಲೆ ಎಲ್ಲ ಕೊಟೇಶನ್ಗಳು ಮಹಾನ್ ವ್ಯಕ್ತಿಗಳು. ಆಮೇಲೆ ಉಪಸವರದಲ್ಲಿ ಕೆಲವು ನುಡಿಗಟ್ಟುಗಳು ಕೊಟ್ಟಿದ್ದಾರೆ. ನೋಡಿ ಗಾಂಧೀಜಿ ತತ್ವ, ಸರ್ವಜನ ಸುಖಿನೋ ಭವಂತು, ಎಲ್ಲ ಹಲವಾರು ಪ್ರಿನ್ಸಿಪಲ್ಗಳು ಕೊಟ್ಟಿದ್ದಾರೆ. ಆತ್ಮೀಯರೇ, ಅದ್ಭುತವಾದಂಥ ಪುಸ್ತಕ ಇದು. ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಪುಸ್ತಕಗಳು. ನಾವು ಬರಿಬೇಕಾದ್ರೆ ಇವರು ಸರ್ ಬರಿಬೇಕಾದ್ರೆ ಸುಮಾರು 3 ವರ್ಷಗಳ ಕಾಲ ಈ ಪುಸ್ತಕವನ್ನು ತಗೊಂಡಿದ್ದಾರೆ. ಟೈಮ್ ಒಂದಲ್ಲ ಎರಡವರಿಲ್ಲ, 3 ವರ್ಷಗಳ ಕಾಲ ತಗೊಂಡು ಬರೆದಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಸರ್, ನೀನ್ ಹೆಂಗ್ ಹೇಳ್ತೆ ಅಂದ್ರೆ ಈ ಪುಸ್ತಕದ ನಾನು ಕೂಡ ಕೆಲಸ ಮಾಡಿದ್ದೀನಿ, ಇದರಲ್ಲಿ ಚೂರು ನೋಡಿದ್ದೀನಿ, ಎಲ್ಲ ವರ್ಕ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದ್ಭುತ ಅಂತ ಬುಕ್ಸ್ ಇದೆ, ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ಪುಸ್ತಕ ಅಂತ MLA ಹೇಳ್ಕೋಬಹುದು. ನೆಕ್ಸ್ಟ್ ಆಮೇಲೆ ಪ್ರಬಂಧಗಳಲ್ಲಿ ಹೆಚ್ಚು ಅಂಕ ಗಳಿಸುವ ತಂತ್ರಗಾರಿಕೆ. ಹೌದು ಸರ್, ಪ್ರಬಂಧ ಬರಿತೀವಿ ಆದ್ರೆ ನಮಗೆ ಮಾರ್ಕ್ಸ್ ಬರ್ತಾ ಇಲ್ಲ, ಒಳ್ಳೆ ಅಂಕ ಬರ್ತಾ ಇಲ್ಲ. ಪ್ರಬಂಧವನ್ನು ನಾವು ಕೂಡ ರೆಡಿ ಮಾಡಿದ್ದೀವಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಟಿ ಆಗ್ತಾ ಇಲ್ಲ. ಕ್ವಾಲಿಟಿ ಆದ್ರೆ ನಮ್ಗೆ 100% ಮಾರ್ಕ್ಸ್ ಬರುತ್ತೆ. ಅದು ತಂತ್ರಗಾರಿಕೆ ಏನಪ್ಪಾ ಅಂತಂದಾಗಿರ್ಬೇಕು. ಇಂತಲ್ಲಿ ಕೊಟ್ಟಿದ್ದಾರೆ, ಪ್ರಬಂಧದ ಮನೋನಕ್ಷೆ ತಯಾರು ಮಾಡ್ಬೇಕು, ಮೈಂಡ್ ಮ್ಯಾಪ್ ಬೇಕು. ಅದೇ ತರಾಗಿ ಪ್ರಬಂಧ ನಿರ್ದೇಶನ ಪದಗಳು ಬರೆಸಬೇಕು, ನಿರ್ದಿಷ್ಟವಾದ ಆಮೇಲೆ ಪರೀಕ್ಷೆಯಲ್ಲಿ ಪ್ರಬಂಧಗಳು ಆಯ್ಕೆ ಮಾಡುವುದು ಹೇಗೆ, ಮತ್ತ ಏನಿರಬೇಕು ಏನಿರಬಾರದು. ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ, ಏನಿರಬೇಕು ಏನಿರಬಾರದು. ಆಮೇಲೆ ಯಾವ ತರ ತಯಾರಿ ಮಾಡಬೇಕು, ಹೆಂಗ ಮಾರ್ಗಸೂಚಿಗಳು ಕೊಡಬೇಕು, ಹೆಂಗ ಹಂತವಾಗಿ ಇಳಿಸಬೇಕು, ಎಲ್ಲ ಇಂಥ ಅದ್ಭುತವಾದಂಥ ಪುಸ್ತಕದಲ್ಲಿ ಇದೆ, ನೋಡ್ಬೋದು ನೀವು. ಆಮೇಲೆ ಒಂದು ತೋರಿಸ್ತೀನಿ ನಿಮ್ಮ ಮೈಂಡಲ್ಲಿ, ಜಾಗತಿಕ ತಾಪಮಾನ ಹೆಚ್ಚಳ ಮತ್ತು ಮಾನವನ ಜೀವನದ ಮೇಲೆ ಪರಿಣಾಮ. ಸೊ ನೋಡಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಕೊಟ್ಟಿದ್ದಾರೆ. ನೀವು ಕ್ಲೈಮೇಟ್ ಚೇಂಜ್ ಬಗ್ಗೆ ಸುಮ್ಮನೆ ಭಯ ಪಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಎಷ್ಟು ಚಂದ ಕೊಟ್ಟಿದ್ದಾರೆ ನೋಡಿ ಸರ್, ಅದ್ಭುತ ಅಂತ ಕೊಟ್ಟಿದ್ದಾರೆ. ಮೈಂಡ್ ಮ್ಯಾಪ್, ಈ ಮೈಂಡ್ ಮ್ಯಾಪ್ ನಿಮ್ಮಲ್ಲಿ ಇದ್ರೆ ನೀವು ಯಾವ
ಪುಸ್ತಕ ಓದೋದು ಅವಶ್ಯಕತೆನೇ ಇಲ್ಲ. ಸೊ ಹೆಂಗ್ ಬೇಕಲ್ಲ ಎಕ್ಸ್ಪ್ಲೇನ್ ಕೊಡ್ಬೋದು ಅಂತ ಅದ್ಭುತ ಅಂತ ಮೈಂಡ್ ಮ್ಯಾಪ್ ಒಂದೇ ಪ್ರಬಂಧದಲ್ಲಿ ಇದೆ. ಸೊ ನೋಡ್ಬೇಕು, ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, IPCC ರಿಪೋರ್ಟ್ ಕೊಟ್ಟಿದ್ದಾರೆ, ನಾಸಾ ವರದಿ ರಿಪೋರ್ಟ್, ಕೈಗಾರಿಕಾ ಕ್ರಾಂತಿ ನೋಡಿ 1850ರಿಂದ 2024ವರೆಗೂ ಜಾಗತಿಕ ತಾಪಮಾನದ ಪ್ರತಿಯೊಂದು ಅಂಕಿಅಂಶಗಳು ಕೊಟ್ಟಿದ್ದಾರೆ. ಆಮೇಲೆ ಯಾವ ಶತಕದಲ್ಲಿ ಎಷ್ಟು ಪರ್ಸೆಂಟೇಜ್ ಮೈನಸ್ ಮಾಡ್ಬೇಕು ಕೊಟ್ಟಿದ್ದಾರೆ. ಆಮೇಲೆ ಯಾವ ತರ ಪ್ರೆಸೆಂಟ್ ಇದೆ ಅವೆಲ್ಲ ಕೊಟ್ಟಿದ್ದಾರೆ, ಡೆಫಿನಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳು ಏನು, ಅದರಲ್ಲಿ ಮಾನವ ಕಾರಣ, ನೈಸರ್ಗಿಕ ಕಾರಣ, ಎಷ್ಟು ಕಾರಣಗಳದಾವ ಎಲ್ಲ ಕಾರಣಗಳು ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ನೈಸರ್ಗಿಕ ಕಾರಣ ಕೊಟ್ಟಿದ್ದಾರೆ, ಅದಕ್ಕೆ ಪರಿಹಾರಗಳ ಕೊಟ್ಟಿದ್ದಾರೆ, ಅದರ ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಸೊ ಇಷ್ಟು ಅದ್ಭುತ ಅಂತ ಕೊಟ್ಟಿದ್ದಾರೆ. ಲಾಸ್ಟಿಗೆ ಉಪಸವರ ಕೊಟ್ಟಿದ್ದಾರೆ. ಈ ಉಪಸವರದಲ್ಲಿ ಏನೇನು ಇರಬೇಕು, ಉತ್ತಮ ತೀರ್ಮಾನ ಇರಬೇಕು, ಸಂವಿಧಾನಾತ್ಮಕ ಉಪಸವರ ಮಾಡಿರಬೇಕು, ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಸಮಸ್ಯೆ ಹಿಂದಿನ ಸಮಸ್ಯೆ ಪರಿಹಾರ ಏನಿದೆ ಅಂತ ಮಾಡಬೇಕು, ಪ್ಯಾರಿಸ್ ಒಪ್ಪಂದ ಮೆನ್ಷನ್ ಮಾಡಬೇಕು. ಎಲ್ಲ ಅದ್ಭುತ, ಅತಿ ಅದ್ಭುತ ಆದಂತ ಪ್ರಬಂಧ ಬರೆದಿದ್ದಾರೆ. ಇದು ತುಂಬಾ ನನಗೆ ಈ ಬುಕ್ಸ್ ನೋಡ್ಬೇಕಾದ್ರೆ ತುಂಬಾ ಖುಷಿ ಅನಿಸ್ತೆ. ಇಂಥ ಒಂದು ಮುನ್ನಡೆ, ಇಂಥ ಒಂದು ಆಧಾರದ ಮ್ಯಾಗ ಇಂಥ ಒಂದು ಮೈಂಡ್ ಮ್ಯಾಪ್ ಆಧಾರ ಮೇಲೆ ಬರೆದಿದ್ದಾರೆ. ನೋಡಬೇಕು, ತುಂಬ ಚೆನ್ನಾಗಿ ಕಲರ್ ಆಗಿ ಒಳ್ಳೆ ಇನ್ಫಾರ್ಮೇಷನ್ ಇದೆ ಆತ್ಮೀಯರೇ. ಸೊ ನೋಡಬೇಕು, ತುಂಬ ಇಂಪಾರ್ಟೆಂಟ್ ಆದ ಎಲ್ಲ ಡಾಟಾಸ್ಗಳು ಸರ್ ಮೆನ್ಷನ್ ಮಾಡಿದ್ದಾರೆ, ಗೊತ್ತಿರಬೇಕು. ನೋಡಿ ನೆಕ್ಸ್ಟ್ UPSC ಕ್ವಶನ್ಸ್ಗಳು ನಿಮಗೆ ಬೇಕಾದ ಸಾಕ್ಷಿ ನೋಡ್ರಿ. ನೋಡಿ ಇವೆಲ್ಲ UPSC ಕ್ವಶನ್ಸ್, ಹೌದಾ? UPSC ಕ್ವಶನ್ಸ್ ಆಗಸ್ಟ್ 22 ಆಗಸ್ಟ್ 22ರಲ್ಲಿ 2025ರಲ್ಲಿ ನಡೆದಿದೆ. UPSC ಕ್ವಶನ್ಸ್ ನಡೆದಿದೆ. ಈ UPSC ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ನೋಡ್ರಿ, ಸತ್ಯಕ್ಕೆ ಯಾವುದೇ ಬಣ್ಣವಿಲ್ಲ. ಇಂಥವೆಲ್ಲ ಕ್ವಶನ್ಸ್ಗಳು ಕೇಳ್ಬಿಟ್ರೆ ಏನು ಪ್ರಬಂಧ ಬರೀತೀರಾ ಅಂತ ಪ್ರಬಂಧಗಳಿಗೆ ಸಂಪೂರ್ಣವಾಗಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇದು ಅಂದ್ರೆ ಪ್ರಬಂಧ ಸಿದ್ಧಾಂತ ಬುಕ್ಸ್, ಅದಕ್ಕಾಗಿ ಇದಕ್ಕೆ ಸಿದ್ಧಾಂತ ಅಂತ ಬುಕ್ಸ್ ನಾಮಕರಣ ಮಾಡಿದ್ದೀವಿ. ತುಂಬಾ ಇಂಪಾರ್ಟೆಂಟು. 1, 2, 3, 4 ಎಲ್ಲ A ಸೆಕ್ಷನ್, B ಸೆಕ್ಷನ್ ಇದೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆದದ್ದು ಬುಕ್ಸ್ ಇದೆ. ಓಕೆ, ಇಷ್ಟೆಲ್ಲ ಗೊತ್ತಿರಬೇಕು. ಹಲವಾರು UPSC KPSC ಎಕ್ಸಾಮ್ ನೀವು ನೋಡಿರ್ಬೋದು, ಎಲ್ಲ ಎಕ್ಸಾಮ್ ಇದೆ, ಯಾವುದು ಬಿಟ್ಟಿಲ್ಲ. KS ಎಕ್ಸಾಮ್ ನೋಡಿ, UPSC ಆಯ್ತಾ, KS ಎಕ್ಸಾಮ್ ಹಳಿ ಎಲ್ಲ ಮೊನ್ನೆ ನಡೆದಂತ KS ಎಕ್ಸಾಮ್ಗೆ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಅದೇ ತರಾಗಿ ಗೊತ್ತಿರಬೇಕು. ಯಾಕಪ್ಪ ಅಂತಂದಾಗ ನಿಮ್ಗೆ ಗೊತ್ತಿರ್ಬೇಕು ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಾಗ ನೋಡ್ರಿ, UPSCಗೆ 1000ರಿಂದ 1200 ಶಬ್ದ ಮೀರಿದಂತೆ ಬರೀರಿ. ನೆಕ್ಸ್ಟ್ KSಗೆ 1000ದಿಂದ 1200 ಶಬ್ದಗಳು ಮೀರಿ ಬರೀರಿ. ಆಮೇಲೆ PSI ಎಕ್ಸಾಮಿಗೆ ಎಷ್ಟು ಕೇಳ್ತಾ 600 ಶಬ್ದ ಮೀರಿದಂತೆ ಬರೀರಿ. ಹೀಗೆ ಕೇಳ್ತಾನೆ. ಸೊ ಇಂಥವೆಲ್ಲ ನಿಮ್ಗೆ ಗೊತ್ತಿರ್ಬೇಕಾದ್ರೆ ನೋಡ್ರಿ, UPSCಗೆ 250 ಮಾರ್ಕ್ಸ್ ಇದೆ, KS 250 ಮಾರ್ಕ್ಸ್ ಇದೆ 2 ಪತ್ರಿಕೆ. ಆಮೇಲೆ PSIಗೆ 20 ಮಾರ್ಕ್ಸ್ ಇದೆ, ESIಗೆ 30 ಇದೆ. ಸೊ ಆಮೇಲೆ ಇದೆ, ಹೀಗೆ ಹಲವಾರು ಎಕ್ಸಾಮ್ಗಳಿಗೆ ಇಷ್ಟೊಂದು ಮಾರ್ಕ್ಸಿಗೆ ಇದು ಒಂದೇ ಸೊಲ್ಯೂಷನ್ ಬುಕ್ಸ್. ಅಷ್ಟು ಅದ್ಭುತ ಅಂತ ಬುಕ್ಸ್ ಇದೆ, ಏನು ಡೌಟೇ ಇಲ್ಲ. ಸೊ ಎಲ್ಲ ಕ್ವಶನ್ ಪೇಪರ್ ಹಳೆಯ ನಡೆದಂತ ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ತುಂಬಾ ಕಷ್ಟಪಟ್ಟು ಸಂಗ್ರಹಣೆ ಮಾಡಿದ್ದಾರೆ, ನೀವು ನೋಡ್ಕೋಬಹುದು. ಅಷ್ಟೇ ಅಲ್ಲ, ಆಮೇಲೆ ಇಲ್ಲಿ KS ಅಭ್ಯರ್ಥಿಗಳು RTI ಪ್ರತಿಗಳು, PSI ಅಭ್ಯರ್ಥಿಗಳಿದ್ದಾವೆ, ಅವ್ರು ಬರ್ದಿದ್ದ ಕೈ ಬರವಣಿಗೆ ಮುಗಿದು ಮಾರ್ಕ್ಸ್ ಆಗಿ ಸಾಧನೆ ಮಾಡಿ ಸಕ್ಸಸ್ ಆದವರು ಎಲ್ಲ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮುಂದೆ ಬರುವವರು ಒಳ್ಳೆ ಮಾದರಿ ಪ್ರಬಂಧ ಬರಿತಾ ಇದ್ದಾರೆ. ಈಗ ಹುಡುಗರು ಒಳ್ಳೆ ಕ್ವಾಲಿಟಿ ಪ್ರಬಂಧ ಬರೆದಿದ್ದಾರೆ. ಆ ಕ್ವಾಲಿಟಿ ಪ್ರಬಂಧ ಬರೆಯುವಂತ ಹುಡುಗರುಗಳು ಕೂಡ ಇದರಲ್ಲಿದ್ದಾರೆ, ನೀವು ನೋಡ್ಕೋಬಹುದು. ಇದನ್ನು ಕೂಡ ತೋರಿಸ್ತೀನಿ ನೋಡಿ. ಇವರೆಲ್ಲ RTI ಸಕ್ಸಸ್ ಆಗಿ ಸಾಧಕರಾದ ಎಲ್ಲರೂ KS ಎಕ್ಸಾಮಿಗೆ ಬರೆದಾರೆ. ಇವರೆಲ್ಲ ಪತ್ರಿಕೆಗಳು ತರಿಸಿದೀವಿ. ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ಆದ ನೋಡ್ಕೋಬಹುದು ನೀವು ಒಂದ್ಸಾರಿ, ಎಷ್ಟು ಚಂದ ಬರವಣಿಗೆ ಬರೆದಿದ್ದಾರೆ. ಹಾಗಾಗಿ ಇವರೆಲ್ಲ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗಳು. RTI ಕಾಪಿ ಅಂದ್ರೆ ಸರಳ ಅಲ್ಲ, ತುಂಬಾ ಕಷ್ಟಪಟ್ಟು ತರಿಸಿದಿರ್ತಾರೆ. ಇಂಥವೆಲ್ಲ ನೋಡಿದ್ರಿಂದ ನಿಮ್ಮ ಪ್ರಬಂಧದಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಸತ್ಯ ಗೊತ್ತಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಬೇರೆ ಬೇರೆ ಹುಡುಗರು, ನಾನು ಒಂದೊಂದು ಪೇಜ್ ಅಷ್ಟೇ ತೋರಿಸ್ತಾ ಇದ್ದೀನಿ, ಎಲ್ಲ ತೋರ್ಸಕ್ಕಾಗಲ್ಲ. ನೀವು ನೋಡಿ ಎಷ್ಟು ಚಂದ ಬರೆದಿದ್ದಾರೆ ಅನ್ನೋದು ಮರಿಬೇಡ್ರಿ, ಚೆನ್ನಾಗಿ ಬರೆದಿದ್ದಾರೆ. ಸೊ ಇಂಪಾರ್ಟೆಂಟ್, ಅದ್ಭುತ ನೋಡಿ. ಇವೇ 11 ಮಾದರಿಯ ಪ್ರಬಂಧಗಳು. ಈ 11 ಮಾದರಿಯ ಪ್ರತಿ ಒಂದು ಪ್ರಬಂಧಕ್ಕೆ 10ರಿಂದ 15 ಪ್ರಬಂಧಗಳು ಇದಾವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಂದು ಪರಿಸರ ಸಂರಕ್ಷಣೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ, ಎಕೋಲಜಿ ಸಂಬಂಧಪಟ್ಟಂತೆ ಎಲ್ಲ ಪ್ರಬಂಧ ಒಂದು ಕಡೆ ಇದೆ. ಸೊ ಆ ಥರ. ನೆಕ್ಸ್ಟ್ ನೋಡಿ, ಈಗ ಬೇಕಾದ್ರೆ ಒಂದು ನಿಮ್ಮ ಡೆಮೋ ತೋರಿಸ್ತೀನಿ ನೋಡಿ. ಪರಿಸರ ಸಂಬಂಧಪಟ್ಟಂತೆ ಮತ್ತು ಸುಸ್ಥಿರ ಅಭಿವೃದ್ಧಿ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಇದೆ. ಈ ಪ್ರಬಂಧಗಳಲ್ಲಿ ನೋಡಿ ಎಷ್ಟು ಹೇಳಿದೆ ನಾನು,
ನಾನು ಹೇಳಿದೆ 10 12 ನೋಡಿ ಎಷ್ಟು 12 ಅದಾವಲ್ರಿ ನೋಡಿ. ನೋಡಿ ಪರಿಸರ ಸಂರಕ್ಷಣೆ ಸಂಬಂಧಪಟ್ಟಂತೆ ಪ್ರಬಂಧ, ಜಾಗತಿಕ ತಾಪಮಾನ, ಪರಿಸರ ಮಾಲಿನ್ಯ, ನವೀಕರಿಸಬಹುದಾದ ಶಕ್ತಿ, ಪಶ್ಚಿಮ ಘಟ್ಟ, ಕರ್ನಾಟಕದ ಪಶ್ಚಿಮ ಘಟ್ಟ ಸಂರಕ್ಷಣಾ ಪ್ರದೇಶ, ಜಾಗತಿಕ ತಾಪಮಾನ ಏರಿಕೆ, ಸುಸ್ಥಿರ ಅಭಿವೃದ್ಧಿ ಸಂಬಂಧಪಟ್ಟ ನೋಡಿದಾಗ ಸುಸ್ಥಿರ ಗುರಿಗಳು ಸಾಧಿಸುವರಲ್ಲಿ ಸವಾಲುಗಳು, ಭಾರತ 20 ನಿರ್ವಹಣೆ, ನಗರೀಕರಣದ ಸವಾಲು, ಈ ತ್ಯಾಜ್ಯಗಳು, ಸಂಸ್ಕೃತಿ ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ. ಹೀಗೆ ಒಂದೊಂದು ಟಾಪಿಕ್ ಇಂಥವು 11 ಇದಾವೆ. ಎಷ್ಟದಾವ್ರಿ ಇಂಥವು? ಇದು ಒಂದು ಪರಿಸರ ಸಂರಕ್ಷಣೆ ಇಂಥ 11 ಮಾದರಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ 10ರಿಂದ 10, 15, 12, 13 ಈ ತರ ಒಳಗಡೆ ಸಬ್ ಟಾಪಿಕ್ಸ್ ಇದಾವೆ. ಆ ಸಬ್ ಟಾಪಿಕ್ಸ್ಗಳು ಈ ಪ್ರಬಂಧ ವಿಶೇಷತೆ. ಆಮೇಲೆ ಇಲ್ಲಿ ಏನು ಕೊಟ್ರಪ್ಪ? ಅಂಕಿಅಂಶಗಳು ಕೊಟ್ರ. ಯಾವುದೇ ಒಂದು ಪ್ರಬಂಧವನ್ನು ನೀವು ರೆಡಿ ಆಗಬೇಕಾದ್ರೆ, ಯಾವುದೇ ಒಂದು ಪ್ರಬಂಧ ನೀವು ರೆಡಿ ಇರಬೇಕಾದ್ರೆ ಅಂಕಿಅಂಶಗಳು ಕರೆಕ್ಟ್ ಇರಬೇಕು. ಅಂತ ಡಾಟಾಸ್ಗಳು ತುಂಬಾ ಇಂಪಾರ್ಟೆಂಟು. ಅಂತ ಡಾಟಾಸ್ಗಳು ಸರ್ಗಳು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಪರಿಸರ ಸಂಬಂಧಪಟ್ಟಂತೆ ಏನೇನು ಅಂಕಿಅಂಶಗಳು ಇದಾವೆ, ಏನೇನು ಡಾಟಾಸ್ ಇದೆ ಒಂದು ಕಡೆ ಕೂಡಿಟ್ಟಿದ್ದೀವಿ. ಈ ಡಾಟಾಸ್ಗಳು ತಗೊಂಡು ನೀವು ಪ್ರಬಂಧಗಳನ್ನು ತಯಾರಿ ಮಾಡ್ಕೋಬಹುದು, ಪ್ರಬಂಧಗಳು ಬರೀಬಹುದು, ಪ್ರಬಂಧಗಳಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳು ಬರಬಹುದು, ಯಾವುದೇ ಅನುಮಾನವಿಲ್ಲ. ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ. ನೆಕ್ಸ್ಟ್ ನೋಡಿ, ಜಾಗತಿಕ ತಾಪಮಾನ ಹಸಿರುಮನೆಯಲ್ಲಿ ಅಂತ ಕೊಟ್ಟಾಗ ಎಷ್ಟು ಚಂದ ಕೊಟ್ಟಿದ್ದಾರೆ ನೋಡಿ, ನೀವೇ ನೋಡ್ಕೊಳ್ಳಿ. ಎಷ್ಟು ಚಂದ ಅದ್ಭುತ ಅಂತ ಇಂಥ ಒಂದು ಮೈಂಡ್ ಮ್ಯಾಪ್ ಮುಖಾಂತರ ಮಾಡಿದ್ದಾರೆ. ಪ್ರತಿಯೊಂದು ಕೋಟ್ಸ್ ಮುಖಾಂತರ, ಪ್ರತಿ ಒಂದು ಇಂಟ್ರೊಡಕ್ಷನ್ ಮುಖಾಂತರ ಅದ್ಭುತ ಆದಂತ, ಅದು ಕರೆಂಟ್ ಅಫೇರ್ಸ್ ಮುಖಾಂತರ ಸದ್ಯದಲ್ಲಿರುವ ಡಾಟಾಗಳ ಮುಖಾಂತರ ಮೆನ್ಷನ್ ಮಾಡಿ ಬರೆದಿದ್ದಾರೆ. ಅದ್ಭುತ ಅಂತ ಇದೆ. ಸೊ ಗೊತ್ತಿರಬೇಕು ಎಲ್ಲ ಪ್ರಬಂಧ, ಒಂದು ಪ್ರಬಂಧ ನೀವು ನೋಡ್ಕೋಬಹುದು ಎಷ್ಟು ಚಂದ ಮಾಡಿದಾರಂತೆ. ಸೊ ಆಮೇಲೆ ಮತ್ತೆ ನಿಮಗೆ ಮೈಂಡ್ ಮ್ಯಾಪ್ ನೋಡ್ಬೋದು. ಹೀಗೆ ಹಲವಾರು ಪ್ರಬಂಧಗಳ ಇದೇ ತರ ಮೈಂಡ್ ಮ್ಯಾಪ್ ಇದೆ. ಅದ್ಭುತ ಅಂತ ಇದೆ, ನಿಮ್ಗೆಲ್ಲ ಗೊತ್ತಿರಬೇಕು. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದದ್ದು ಪ್ರಬಂಧ ಇದು ನೋಡಿ. ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ, ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪ್ರಬಂಧ. ಸಾಮಾಜಿಕ ಸಮಸ್ಯೆಗಳಲ್ಲಿ ಮತ್ತೆ ಎಷ್ಟು ಪಾಯಿಂಟ್ಸ್ಗಳು ಅದಾವ ನೋಡ್ರಿ ಎಲ್ಲ ಇದರಲ್ಲಿ ನೋಡಿ. ಮಹಿಳೆಯರಿಗೆ ಸಬಲೀಕರಣ ಆಗಿರಬಹುದು, ಲಿಂಗ ಸಮಾನತೆ, ಮಹಿಳಾ ಸಶಕ್ತೀಕರಣ, ಇಂದಿನ ಜಗತ್ತಿನಲ್ಲಿ ಬದಲಾಗುತ್ತಿರುವ ಮಹಿಳೆಯರ ಪಾತ್ರ, ನೆಕ್ಸ್ಟ್ ಮಹಿಳೆಯರ ದೌರ್ಜನ್ಯಗಳು ಮತ್ತು ಸವಾಲುಗಳು, ಅದ್ಭುತ ಅಂತ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು. ಇದರಲ್ಲಿ ನೋಡಿ ಸಾಮಾಜಿಕ ವಿಷಯದಲ್ಲಿ ಮಹಿಳೆಯರ ಒಂದು ಶಿಕ್ಷಣ, ಆರೋಗ್ಯ, ಯುವಶಕ್ತಿ, ಮೀಸಲಾತಿ, ಬಡತನ ನಿರ್ಮೂಲನೆ, ಹೀಗೆ ಹಲವಾರು ಪ್ರಬಂಧ ಟಾಪಿಕ್ಗಳು ಇದಾವ್ರಿ. ಭಾಳ ಅಂದ್ರೆ ಭಾಳ ಟಾಪಿಕ್ಸ್ಗಳು ಇದಾವೆ. 150ಕ್ಕಿಂತ ಹೆಚ್ಚು ಟಾಪಿಕ್ಸ್ಗಳು ನೋಡಿ. ಇಡೀ ಮಹಿಳೆಯರ ಸಂಬಂಧಪಟ್ಟಂತೆ ನೀವೇನೋ ಪ್ರಬಂಧ ಬರೆದಿದ್ರಿ, ಮಹಿಳೆಯರ ಸಂಬಂಧಪಟ್ಟಂತೆ ಪ್ರಬಂಧ ಬರೆದಿದ್ರಿ, ಎಲ್ಲ ಡಾಟಾಸ್ಗಳು ಒಂದೇ ಕಡೆ ಇದೆ. ಮಹಿಳೆಯರ ಜನಸಂಖ್ಯೆ ಬದಲಾವಣೆ, ಲಿಂಗಾನುಪಾತ, ಅವರು ಸಂವಿಧಾನದಲ್ಲಿರುವ ಸ್ಥಾನಮಾನಗಳು, ಅವರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರಮುಖ ಯೋಜನೆಗಳು ಎಲ್ಲ ಸಂಪೂರ್ಣವಾಗಿ ಮಹಿಳೆಯರ ಬಗ್ಗೆ ಒಳಗೊಂಡಂತೆ ಇದೆ. ಹೌದಾ? ಲಿಂಗ ಸಮಾನತೆ ಅಂದರೆ ಮಹಿಳೆಯರಿಗೆ ಶಕ್ತಿ ಕೊಡುವುದು ಅಲ್ಲ, ಅವರಲ್ಲಿ ಶಕ್ತಿಯನ್ನು ಗುರುತಿಸುವ ಇಂತಹ ಪ್ರಬಂಧಗಳು, ಅದ್ಭುತ ಅಂತ ಪ್ರಬಂಧಗಳು ಮಾಡಿದ್ದಾರೆ. ನೋಡಬಹುದು ನೀವೆಲ್ಲ ನೋಡಿ. ನೆಕ್ಸ್ಟ್ ಏಕರೂಪ ನಾಗರಿಕತೆ ಸಮೀಕ್ಷೆ 2016ರಲ್ಲಿ ಸಿವಿಲ್ PSI ಎಕ್ಸಾಮಿಗೆ, ಹೌದಾ, ಸಿವಿಲ್ PSI ಎಕ್ಸಾಮಿಗೆ ಕೇಳಿದ್ದಾರೆ. ಸಿವಿಲ್ PSI 2016 ಆಲ್ರೆಡಿ ಈ ಕ್ವಶನ್ಸ್ಗಳು ಆಲ್ರೆಡಿ PSI ಬಂದಂತ ಟಾಪಿಕ್. ಈ ಟಾಪಿಕ್ಗಳು ನೀವೇನಾದ್ರು ಎಕ್ಸಾಮಲ್ಲಿ ಮಾಡ್ಬೇಕು, ಔಟ್ ಆಫ್ ಸ್ಕೋರ್ ತಗೋಬೇಕಾದ್ರೆ ನೋಡಿ ಇಲ್ಲಿ ಪೀಠಿಕೆಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಪ್ರಬಂಧದಲ್ಲಿ ವಿವರಣೆ, ಏಕರೂಪ ನಾಗರಿಕ ಸಂಹಿತೆ, ಅದ್ರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ, ಅದ್ರ ಗುರಿ ಏನಿತ್ತು, ಸಾಮರ್ಥ್ಯ ಎರಡು ಕೊಟ್ಟಿದ್ದಾರೆ, ಧಾರ್ಮಿಕ ವಿಷಯ, ಸಂಸ್ಕೃತ ಅಂಶ ಕೊಟ್ಟಿದ್ದಾರೆ, ರಾಜಕೀಯ ಮತ್ತು ಸಾಮಾಜಿಕ ಸವಾಲುಗಳೇನು ಕೊಟ್ಟಿದ್ದಾರೆ, ಆಮೇಲೆ ಪ್ರಮುಖ ಕಾರ್ಯಗಳು, ಭವಿಷ್ಯದ ಸಾಧನೆಗಳು ನೋಡಿ, ಫ್ಯೂಚರ್ಸ್ಗಳು ಏನಾಗ್ಬೋದು ಅವೆಲ್ಲ ಕೊಟ್ಟು ಲಾಸ್ಟಿಗೆ ಉಪಸಂಹಾರ ಕೊಟ್ಟಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆದದ್ದು. ಓಕೆನಾ? ಸೊ ಹೀಗೆ ಹಲವಾರು ಪ್ರಬಂಧಗಳು ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಬಂದಿದೆ. ಓಕೆನಾ? ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ. ಯಾಕಂದ್ರೆ ನೋಡಿ ಇಲ್ಲಿ ಎಲ್ಲ ಏನಪ್ಪಾ ಅಂತಂದಾಗ ಇಲ್ಲಿ ಇಸ್ರೋದ ಬಗ್ಗೆ ಎಷ್ಟು ಚಂದ ಕೊಟ್ಟಿದ್ದಾರೆ ನೋಡಿ ಸರ್. ಇಸ್ರೋಗೆ ಸಂಬಂಧಪಟ್ಟಂತೆ ನೀವು ಪ್ರಬಂಧ ಟಾಪಿಕ್ ಮಾಡಬೇಕಾದ್ರೆ ಅದ್ಭುತ ಆದಂಥ ಇಂಥ ಒಂದು ಟಾಪಿಕ್ಸ್ಗಳು ಎಲ್ಲ ಡಾಟಾಸ್ ಒಂದು ಕಡೆ ಇಟ್ಟಿದ್ದಾರೆ. ಚಂದ್ರಯಾನ 1, ಮಂಗಳಯಾನ, ಚಂದ್ರಯಾನ 2, 3, ನಾವಿಕ, ಅವತಾರ ಮತ್ತು ಆದಿತ್ಯ L1, ಶುಕ್ರಯಾನ, ಚಂದ್ರಯಾನ ಎಲ್ಲ ಅದ್ಭುತದಂತ ಒಂದು ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ ಒಂದು ಸಾರಿ. ಈ ಅದ್ಭುತ ಅಂತ ಬುಕ್ಸ್ಗಳು ಮಿಸ್ ಮಾಡ್ಕೋಬೇಡಿ. ಯಾರು PSI ಆಗ್ಲೇಬೇಕನ್ನೋರು ಈ ಬುಕ್ಸನ್ನು ಸಂಪೂರ್ಣವಾಗಿ ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ, ಓದಿ. ಆಮೇಲೆ ನೋಡಿ ಎಷ್ಟು ಅದ್ಭುತ ಅಂತ ಇದೆ ನೋಡಿ, ಇಲ್ಲೆಲ್ಲ ಸವಾಲುಗಳು ನೋಡಿ. ಇಲ್ಲಿ ಭಾರತ ಸಂವಿಧಾನಕ್ಕೆ 75 ಸಂಭ್ರಮ ಇದೆಯಲ್ಲ, ಎಷ್ಟು ಚಂದ ಕೊಟ್ಟಿದ್ದಾರೆ ನೋಡಿ. ಇನ್ಫಾರ್ಮೇಶನ್ ನೋಡಿ ಯಾವ ತರ ಎಷ್ಟು ಚಂದ ಕೊಟ್ಟಿದ್ದಾರೆ.
ಒಂದೇ ಕಡೆಯಲ್ಲಿ ನಮಗೆ ಬರಬೇಕು. ನಿಮ್ಮ ಬುಕ್ಸ್ ನೋಡಿದಾಗ ಗೊತ್ತಾಗತ್ತೆ ಏನು ಎತ್ತ ಅಂತ, ಹೌದಾ? ಬುಕ್ಸ್ ನೋಡಿದಾಗ ಏನು ಎಂತ ಅಂತೆಲ್ಲ ಗೊತ್ತಾಗತ್ತೆ. ತುಂಬಾ ಅದ್ಭುತ ಅಂತ ಇದು ಕೊಟ್ಟಿದ್ದಾರೆ, ಸೊ ಗೊತ್ತಿರಲಿ. ಸೊ ಸೂಪರ್. ನೋಡಿ, ಇಂದಿನ ಪ್ರಶ್ನೆಗಳಿಗೆ ಕೇಳಿರುವ ಪ್ರಬಂಧಗಳು ಹಿಂದೇನೇನು ಕೇಳಿದ್ದಾರೆ ಅವೆಲ್ಲ ಕೊಟ್ಟಿದ್ದಾರೆ, ಸೊ ಇಂಪಾರ್ಟೆಂಟು. ಆಮೇಲೆ ಏನಪ್ಪಾ ಅಂತಂದಾಗ ಚಲನಚಿತ್ರ, ಕ್ರೀಡಾ ಕ್ಷೇತ್ರ, ನೋಡಿ ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಓಕೆ, ನೋಡಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಪ್ರಬಂಧವನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಸುಮಾರು ಕಳೆದ 2 ವರ್ಷಗಳಿಂದ ಪದೇ ಪದೇ ಸುದ್ದಿಯಲ್ಲಿರುವ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಷಯಗಳ ಮೇಲೆ ಪ್ರಬಂಧಗಳು ತಯಾರಾಗಿದ್ದಾವೆ. ಗೊತ್ತಿರಬೇಕು. ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ನ್ಯೂಸ್ ಪ್ರಕಾರ ಈ ಒಂದು ಪ್ರಬಂಧ ರೆಡಿಯಾಗಿದೆ. ನಿಮ್ಗೆ ಗೊತ್ತಿರಬೇಕು. ಉಚಿತ ಯೋಜನೆ ಅಂತ ಸರ್ಕಾರ ತಂದಿದ್ದು, ಅವೆಲ್ಲ ಅದ್ಭುತ ಅಂತ ಈ ಪ್ರಬಂಧ. ನೋಡಿ ನೆಕ್ಸ್ಟ್ ಲಾಸ್ಟಿಗೆ ಏನು ಕೊಟ್ಟಿದ್ದಾರೆ ಅಂದ್ರೆ, ನೋಡಿ ಮುಂದೆ ಬರುವ ಅಥವಾ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದ ಪ್ರಮುಖ ಪ್ರಬಂಧಗಳು ಕೇಳಿದ್ದಾರೆ. ಸೊ ಯಾವ ಇಂಪಾರ್ಟೆಂಟ್ ಪ್ರಬಂಧಗಳು ಇದಾವೆ ಎಲ್ಲ ಪ್ರಬಂಧಗಳು ಒಂದ್ ಕಡೆ ಮೆನ್ಷನ್ ಮಾಡಿದ್ದಾರೆ. ಮುಂದೆ ನಿಮ್ಮ 600 PS ಎಕ್ಸಾಮಿಗೆ ಏನು ಬರಬೇಕು, ಯಾವ ಪ್ರಬಂಧ ಇಂಪಾರ್ಟೆಂಟು ಅವೆಲ್ಲ ಕೊಟ್ಟಿದ್ದಾರೆ. ಅವರೆಲ್ಲ ಅನಿಸಿಕೆಗಳು, ಹುಡುಗರು ಸಾಧನೆ ಮಾಡಿ ಅವರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಹೋದ ಹುಡುಗರುಗಳು ಕೊಟ್ಟಿದ್ದಂಥ ಒಂದು ಇವು ನೋಡಿ ಎಲ್ಲ ಸ್ಟೂಡೆಂಟ್ಸ್ಗಳು ಇವೆಲ್ಲ PSI ಭಾಳ ಇಂಪಾರ್ಟೆಂಟ್. ಗಾಯತ್ರಿ ಅಂತ ಒಬ್ಬಾಕಿ ಗಾಯತ್ರಿ ಎಂ ಮೇಡಮ್ ಅವರು PSI ಫಸ್ಟ್ ರ್ಯಾಂಕ್. ಇವರು KS ಕಿಟ್ಟಿ ಸರ್, ಪ್ರಕಾಶ್ ಸರ್ ಅಂತಿದ್ದಾರೆ. ರಾಜ್ಯ ಇವೆಲ್ಲ ಕಿಟ್ಟಿ ಸರ್ ಸ್ಟೂಡೆಂಟ್ಸ್ಗಳು ಇವೆಲ್ಲ ರ್ಯಾಂಕ್ ತಗೊಂಡು ಇವರೆಲ್ಲ ಮಾಡಬೇಕಾದ್ರೆ ನಮ್ಮ SR ಗೌಡ್ರು ಆಯಿತು, ಆಮೇಲೆ ನಮ್ಮ ಇಬ್ರಾಹಿಂ ಆಯಿತು, ಇವೆಲ್ಲ ಸರ್ ಕೈಯ ಕಲ್ತು ಸಾಧನೆ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಇದ್ರ ಹೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಆದದ್ದು ನಿಮ್ಗೆ ಗೊತ್ತಿರಲಿ. ಲಾಸ್ಟಿಗೆ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಹೆಸರು ಮಾಡಿದಂಥ ನಮ್ಮ ಈಗ ಕಿಂಗ್ಡಮ್ ಸರ್ ಅಂದರೆ ಈಶ್ವರ್ ಸರ್ ಅವರಿಗೆ ಕೂಡ ಇವರಿಗೆ ಮುನ್ನಡೆ ಬರೆದು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಅವರು ಕೂಡ PSI ಫಸ್ಟ್ ಪೇಪರ್, ಸೆಕೆಂಡ್ ಪೇಪರಿಗೆ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರು ಬರೆದಿದ್ದಾರೆ. ಇವರು ನಾವು ಟೋಟಲ್ ಆಗಿ ಹೇಳ್ಬೇಕಾದ್ರೆ ಈ ಒಂದು ಬುಕ್ಸು ನಾನು ಬ್ಯಾಕ್ಗ್ರೌಂಡ್ ಆಗಿ ತುಂಬ ಕೆಲಸ ಮಾಡಿದ್ದೀನಿ. ಈ ಬುಕ್ಸಿನ ಮಹತ್ವ ನನಗೆ ಗೊತ್ತು. ಈ ಬುಕ್ಸು ಎಂಥ ಬುಕ್ಸ್ ಅಂತಂದರೆ, ಒನ್ ಬುಕ್ಸ್ ಎಲ್ಲ PSI, KS, UPSC ನಿಮಗೆ ಬರೆಯೋದು ಸುಮಾರು ನೋಡಿ. UPSCಗೆ ಅಲ್ಲಿ 250 ಮಾರ್ಕ್ಸ್ ಇದೆ, KSಗೆ 250 ಮಾರ್ಕ್ಸ್ ಇದೆ, PSIಗೆ 20 ಇರ್ಬೋದು, ESI 30 ಇರ್ಬೋದು. ಆದರೆ ಇವೆಲ್ಲ ಮಾರ್ಕ್ಸ್ ಇರಿದ್ರೆ ಎಷ್ಟೊಂದು ಮಾರ್ಕ್ಸ್ ಇದೆ. ಇಷ್ಟೊಂದು ಮಾರ್ಕ್ಸಿಗೆ ಇದು ಒನ್ ಬುಕ್ಸ್ ಸಾಕು. ಎಲ್ಲ ಕೊಟ್ಟಿದ್ದಾರೆ. ಅವು ಪ್ರಬಂಧ ಯಾವ ಥರ ತಯಾರು ಮಾಡಬೇಕು, ಯಾವ ಥರ ಸ್ಟ್ರಾಟಜಿ ಇದೆ, ಆ ಪ್ರಬಂಧದಲ್ಲಿ ಏನೇನು ಕೊಡಬೇಕು ಕೊಟ್ಟಿದ್ದಾರೆ. ಆಮೇಲೆ ಸಂಬಂಧಪಟ್ಟ ನೋಡ್ಬೋದು, ತುಂಬ ಅದ್ಭುತ ಅಂತ ಪೇಜಸ್ಗಳಿದ್ದಾವೆ. ಎಲ್ಲ ಮುನ್ನುಡಿ, ಗಾದೆ ಮಾತು ಎಲ್ಲ ಒಂದು ಕಡೆ ತಂದು ಕೊಟ್ಟಿದ್ದಾರೆ. ತುಂಬ ಅದ್ಭುತ ಅಂತ ಪುಸ್ತಕ. ಅತಿ ಕಡಿಮೆ ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ದೊಡ್ಡ ಮಟ್ಟಕ್ಕೆ ಹಬ್ಬಿ ದೊಡ್ಡ ಮಟ್ಟದಲ್ಲಿ ಆಲ್ಮೋಸ್ಟ್ ಖಾಲಿಯಾಗಿದೆ. ನಿಮ್ಗೆ ಗೊತ್ತಿರಬೇಕು. ಈ ಬುಕ್ಸ್ಗಳು ನೀವು ಬೇಕಾದ ಒಂದ್ಸಾರಿ ನೋಡಿ ಈ ಬುಕ್ಸ್ಗಳು ಒಂದ್ಸಾರಿ ಬುಕ್ ಸ್ಟಾಲ್ಗೆ ಹೋಗಿ ಒಂದ್ಸಾರಿ ಚೂರು ತೆಗೆದು ನೋಡಿ. ನಿಮ್ಗೆ 100% ಚೆನ್ನಾಗಿ ಅನಿಸ್ತೈತೆ, ಅದ್ರ ಬಗ್ಗೆ ಡೌಟ್ ಮಾತಿಲ್ಲ. ಯಾಕಂದರೆ ಕಿಟ್ಟಿ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಸುಮಾರು ಆಲ್ರೆಡಿ 4 ರಿಂದ 5 ಸಾರಿ PSI ಎಕ್ಸಾಮು ಪಾಸಾಗಿ ಪ್ರಸ್ತುತ ಸಿವಿಲ್ PSI ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. RSI ಆಗಿದ್ದಾರೆ, KSRP ಆಗಿದ್ದಾರೆ, ES ಆಗಿದ್ದಾರೆ. ಅವರು ಹಲವಾರು ಎಕ್ಸಾಮಿಗೆ ಆಗಿದ್ದಾರೆ. ಆಮೇಲೆ ಅವರು ಒಂದ್ಸಾರಿ UPSC ಮೇನ್ಸ್ ಕೂಡ ಬರೆದಿದ್ದಾರೆ, ಆಮೇಲೆ KS ಮೇನ್ಸ್ ಕೂಡ ಬರೆದಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಬರವಣಿಗೆ, ತುಂಬ ನಾಲೆಜ್ ಇದ್ದಕ್ಕೋಸ್ಕರ ನಾನೇ ಅವರಿಗೆ ಒತ್ತಾಯ ಮಾಡಿ ಏನಪ್ಪ ಅಂದ್ರೆ ಏನಾದರೂ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮದೇ ಆದಂಥ ಒಂದು ನಾಲೆಜ್ ಆಧಾರ ಮ್ಯಾಗ ಒಂದು ಬುಕ್ಸ್ ತರ್ರಿ ಸರ್ ಮಾರ್ಕೆಟಿಗೆ ಅಂತಂದಾಗ ಅವರು ತುಂಬ ತಲೆ ತಿಂದಾಗ ಅವರಿಗೆ ಒಂದು ಒತ್ತಾಯ ಪೂರ್ವಕವಾಗಿ, ಅದು ನನ್ನ ಒತ್ತಾಯ ಪೂರ್ವಕವಾಗಿ ಮತ್ತು ನಮ್ಮ ಶ್ರೀ ಗುರುಕುಲ ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗ ಅವರು ತುಂಬ ಒತ್ತಾಯ ಮಾಡಿ ಅವರಿಗೆ ಒಂದು ಬುಕ್ಸ್ ಬರೀರಿ ತಂದಾಗ ನನಗೆ ಇದರಲ್ಲಿ ಗ್ರಿಫ್ ಇದೆ, ಪ್ರಬಂಧ ಸಿದ್ಧಾಂತದಲ್ಲಿ ನನ್ನ ನಾಲೆಜ್ ಇದೆ. ಸೊ ನಾ ಪ್ರಬಂಧ ಚೆನ್ನಾಗಿ ಇದು ಮಾಡ್ತೀನಿ, ಇದೇ ಒಂದು ಬುಕ್ಸ್ ಬರೀತೀನಿ ಅಂತ ಹೇಳಿದ್ರು. ಬರೆದಿದ್ದಾರೆ. ಬಟ್ ತುಂಬ ಅದ್ಭುತ ಅಂತ ಬುಕ್ಸ್ ಬರೆದಿದ್ದಾರೆ. ನಿಮ್ಮ ಕರ್ನಾಟಕದಲ್ಲಿ ಓದುವ ಎಲ್ಲ PSI ಈಗ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, ಈಗ ತೊಗೊಂಡು ಏನು ಮಾಡೋಣ ಅಂತ ಅನ್ಕೊಳ್ಳೋಕ್ಕಿಂತ ನೋಟಿಫಿಕೇಶನ್ ಆಗೋದಕ್ಕಿಂತ ಬಿಫೋರ್ ಆಗಿ ನೀವು ಇಂಥವೆಲ್ಲ ಪ್ರಬಂಧಗಳು ಬುಕ್ಸ್ ಓದಿ ನೀವು ಎಲ್ಲ ರೆಡಿ ಇರಬೇಕು. ಶಸ್ತ್ರಾಸ್ತ್ರಗಳು PSI ಫಸ್ಟ್ ಪೇಪರ್ 50 ಮಾರ್ಕ್ಸ್ಗೆ 45-46 ಮಾರ್ಕ್ಸ್ವರೆಗೂ ನೀವು ತಗೋಬೋದು. ಅಷ್ಟು ನಿಮ್ಮಲ್ಲಿ ಕ್ವಾಲಿಟಿ ಇದೆ. PSI ಆಗಲೇಬೇಕಂದ್ರೆ PSI ಫಸ್ಟ್ ಪೇಪರ್ ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು. PSI ಫಸ್ಟ್ ಪೇಪರ್ ಚೆನ್ನಾಗಿ ಸ್ಕೋರ್ ಆದರೆ 100% PSI ಲಿಸ್ಟಲ್ಲಿ ಹೆಸರಲ್ಲಿ ಇರುತ್ತೆ, ಯಾವುದೇ ದೂಸರ ಮಾತಿಲ್ಲ.
ಸೊ ಹಾಗಾಗಿ ಯಾವುದೋ ನಿಮ್ಮ ಹತ್ತಿರದ ಬುಕ್ ಸ್ಟಾಲಲ್ಲಿ ಇರುತ್ತೆ. ಮತ್ತು ಆಮೇಲೆ ಇಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಕಾ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಈ ಬುಕ್ಸ್ ಕೂಡ ಆರ್ಡರ್ ಮಾಡ್ಬೋದು. ಕೆಲವು ಬುಕ್ಸ್ಗಳು ಬಾಕಿ ಇದೆ. ಸೊ ಹಾಗಾಗಿ ಇನ್ನೂ ಒಳ್ಳೆಯದಾಗಲಿ. ಕಿಟ್ಟಿ ಸರ್ ಮುಂದಿನ ದಿನಮಾನದಲ್ಲಿ ಒಳ್ಳೆ ಬುಕ್ಸ್ ಬರೀಲಿ. ನಮ್ಮ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ ಮತ್ತು ಅವರು ಒಂದು ಹುಡುಗರಿಗೆ ಹೆಲ್ಪ್ ಆಗಲಿ, ಹುಡುಗರಿಗೆ ಒಳ್ಳೇದಾಗಲಿ. ಮುಂದೆ ಬರುವ ಎಕ್ಸಾಮ್ಗಳು ಈ ಬುಕ್ಸ್ದಿಂದ ಓದಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗೌರ್ಮೆಂಟ್ ಜಾಬ್ ಹೋಗಲಿ ಅಂತ ಹೇಳ್ತಾ ನಂದು 2 ಅನಿಸಿಕೆಗಳು ಹೇಳಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.